ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಡ್ಡಬಿ ಕೋಪೋರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದಾರೆ? ಹೊಸ ಅಡಿಗೆ ಏನ್ ತೋರಿಸ್ತಾ ಇದಾರೆ? ನಾವೆಲ್ಲ ಅಡಿಗೆ ಮಾಡ್ಕೋಬೇಕು ಅಂತ ಕಾಯ್ತಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತ ಅಡಿಗೆನ ಮಾಡಿ ತೋರಿಸ್ತಾ ಇದಾರೆ. ಮೇಡಮ್ ರೆಡಿನಾ? ನಮಸ್ಕಾರ ಮೇಡಮ್. ಏನ್ ಈವೆಂಟ್ ಎಲ್ಲ ಶುರು ಆದ್ಮೇಲೆ ಡ್ರೆಸ್ ಸ್ಟೈಲ್ ಎಲ್ಲ ಚೇಂಜ್ ಆಗುತ್ತಲ್ಲ ಮೇಡಮ್? ಆಗೋಯ್ತು. ನಮಸ್ಕಾರ ಮೇಡಮ್. ಓಕೆ, ಫುಲ್ ಬಿಸಿನಾ ಮೇಡಮ್? ಹೆಂಗಿದೆ ಕೆಲಸಗಳ? ಹೆಂಗಿತಾ ಇದೆ? ಗುಡ್ ಗೋಯಿಂಗ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಮೇಡಮ್? ಇವತ್ತು ತವಾ ಸಬ್ಜಿ ಕೀಮಾ ಅಂತ ಮಾಡ್ತಾ ಇದ್ದೀವಿ. ಅಬ್ಬಾ, ಇದು 10, 15, 20 ಐಟಮ್. ಏನ್ ಮೇಡಮ್, ತರಕಾರಿ ಬೆಲೆ ಕಡಿಮೆ ಇದೆಯಾ ಮೇಡಮ್? 20 ಐಟಮ್ ಆಗ್ತಾ ಇದೆ. ಕೈಮಾ ಜೊತೆ ತರಕಾರಿಗಳು ಅಷ್ಟೇ. ತವಾ ಸಬ್ಜಿ ಕೀಮಾ ಸಬ್ಜಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಮೇಡಮ್. ತವಾ ಸಬ್ಜಿ ಕೀಮಾ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಹೂಕೋಸು, ದಪ್ಪ ಮೆಣಸಿನಕಾಯಿ, ಬೇಬಿ ಪೊಟ್ಯಾಟೊ, ಕ್ಯಾರೆಟ್, ಬಟಾಣಿ, ಎಲೆಕೋಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಕಸೂರಿ ಮೇಥಿ, ಸೋಂಪು, ಧನಿಯಾ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಇಷ್ಟೊಂದು ಐಟಮ್ಗಳು ಹಾಕಿ ಮಾಡಿದ್ರೆ ಇದು ಏನಕ್ಕೆ ಚೆನ್ನಾಗಿರುತ್ತೆ ಮೇಡಮ್? ಚಪಾತಿ, ಪೂರಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೇನೆ ಚೆನ್ನಾಗಿರುತ್ತೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಒಂದ್ ಸೈಡ್ ಎಣ್ಣೆ ಕಾಯಿಕಿಡಿ, ಒಂದ್ ಸೈಡ್ ತವಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಬೇಬಿ ಪೊಟ್ಯಾಟೋಸ್ ಜಸ್ಟ್ ಒನ್ ಬಾಯ್ಲ್ ಆಗಿದೆ. ಕುಕ್ಕರ್ ಕೂಗಿಸ್ಕೊಂಡಿದ್ದೀರಾ? ಒಂದ್ಸತಿ. ಎಸ್ ಮೇಡಮ್, ಹಾಕಿ. ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಯಾಕಂದ್ರೆ ತವಾ ಮೇಲೆ ಬೇಯೋದು ನಿಧಾನ ಆಗುತ್ತೆ. ಓಕೆ ಓಕೆ ಓಕೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ಲ? ಕಲರ್ ಚೇಂಜ್ ಆಗುತ್ತಾ? ತುಂಬಾ ಬೇಯಿಸ್ಕೋಬಾರ್ದು, ಅದು ಹಾಗೆ ಕಾಣಬೇಕು ನಮ್ಗೆ. ಆಲೂಗಡ್ಡೆನಾ? ಪೂರ್ತಿ ಬೇಯಿಸ್ಕೊಂಡಾಗ ಎಣ್ಣೆ ಒಳಗೆ ಹಾಕ್ದಾಗ ಅದು ಪುಡಿ ಆಗೋಗುತ್ತೆ. ಓಕೆ ಮೇಡಮ್. ಓಕೆ, ಫಸ್ಟ್ ಗೋಬಿನ ತಗೊಂಡಿದೀವಿ. ಗೋಬಿನ ಎಣ್ಣೆಲಿ ಹಾಕಿ ಫ್ರೈ ಮಾಡಿದೀವಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಬೇಬಿ ಪೊಟೊಟೊನು ಸಹ ನೀರಲ್ಲಿ ಬೇಯಿಸಿ ಸಿಪ್ಪೆಯನ್ನ ತೆಗೆದು ಎಣ್ಣೆಯಲ್ಲಿ ಹಾಕಿ ಕರ್ಕೊಂಡಿದೀವಿ. ರೆಡಿ ಆಯ್ತು. ನೆಕ್ಸ್ಟ್ ಮೇಡಮ್, ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿನ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಸಾಕಾ? ಅಷ್ಟು ಬೇಗ ಆಗೋಯ್ತಲ್ಲ ಅದು? ಕ್ಯಾಪ್ಸಿಕಮ್ ಬೇಗ ಆಗುತ್ತೆ. ಓಕೆ, ನಂತರ ಅಷ್ಟೇ. ಇಷ್ಟೇನಾ? ಆಯ್ತು. ಎಸ್. ಒಂದ್ ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಕಾದಿರೋ ಎಣ್ಣೆನೆ ಹಾಕ್ತಿವಿ, ಬೇಗ ಆಗುತ್ತೆ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಅದ್ಭುತವಾಗಿರುವಂತ ಸಬ್ಜಿನ, ವೆಜಿಟೇಬಲ್ ನ, ಕೈಮಾನ ಹಾಕಿ ಒಂದು ಸಬ್ಜಿನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಓಕೆ, ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಮೇಲ್ಗಡೆ ಉದಿಸ್ಬಿಡ್ತೀರಲ್ಲ, ಆ ಕಲರು ಚೆನ್ನಾಗಿರ್ತಾವಾಗ. ಹೌದು ಅಲ್ವೇ? ಅಲ್ಲ, ಬಿಸಿ ಇದ್ದಾಗ ಹಿಡ್ಕೊಳ್ಳುತ್ತೆ. ಓಕೆ, ಸಾಕ ಎಣ್ಣೆ ಇಷ್ಟೇನೆ? ಸಾಕಾಗುತ್ತೆ. ಓಕೆ, ಸ್ವಲ್ಪ ಚಾಟ್ ಮಸಾಲ ಅದಕ್ಕೆ. ಓಕೆ 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 ಓಕೆ. ಸ್ವಲ್ಪ ಸಾಲ್ಟ್, ಚಾಟ್ ಮಸಾಲ, ಸಾಲ್ಟು, ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲವನ್ನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈ 3 ತರಕಾರಿಗಳಿಗೆ ಸಣ್ಣದಾಗಿ ಹೆಚ್ಚಿರಿ ಈರುಳ್ಳಿ. ಓಕೆ, ಶುಂಠಿ ಎಸ್, ತುರ್ದಿರಂತ ಶುಂಠಿ. ಓಕೆ, ನೆಕ್ಸ್ಟ್ ಇಲ್ಲಿ ಮಟನ್ ಕೈಮಾ, ಇದು ಬೇಯಿಸಿರಂತದ್ದು. ಎಷ್ಟು ವಿಷಲ್ ಕೂಗಿಸ್ಕೊಂಡಿದ್ದೀರಿ? 2 ವಿಸಿಲ್ ಆಗುತ್ತೆ. ಓಕೆ ಮೇಡಮ್. ಚಿಕನ್ ಕೈಮಾ ಮಾಡುವಾಗ ಚಿಕನ್ ಕೈಮಾ ಮೊದಲೇ ಬೇಯಿಸಬೇಕಾಗಲ್ಲ, ತವಾ ಮೇಲೆ ಬೇಯುತ್ತೆ. ಮಟನ್ ಅಲ್ಲಿ ಮಾಡುವಾಗ ಮಟನ್ ನ ಬೇಯಿಸ್ಕೋಬೇಕಾಗುತ್ತೆ. ಎಸ್ ಮೇಡಮ್. ಸೋಂಪು ಹಾಕೋಣ ಸ್ವಲ್ಪ. ಎಸ್ ಮೇಡಮ್. ಓಕೆ, ಸಣ್ಣದಾಗಿ ಹೆಚ್ಚಿರಂತ ಹಸಿ ಮೆಣಸಿನಕಾಯಿ. ಓಕೆ, ಆಮೇಲೆ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಓಕೆ ಮೇಡಮ್, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಘಮ 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 ಅಂತ ಇದೆ. ಟೊಮೆಟೊ ಎಲ್ಲ ಮೆತ್ತಗೆ ಹಾಕ್ಬೇಕು ನಮ್ಗೆ. ಓಕೆ, ತವಾ ಮೇಲೆ ಮೆತ್ತಗೆ ಹಾಕ್ಬಿಡುತ್ತೆ. ಓಕೆ, ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹಾಕ್ತೀನಿ. ಚೂರು ನೀರು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ, ಘಾಟ್ ಜಾಸ್ತಿ ಬರ್ತದೆ. ಏನೋ ಓಕೆ, ಮಟನ್ ಕೈಮಾ ಬೇಯಿಸಿರುವಂಥದ್ದು, ವಿಷಲ್ ಕೂಗಿರುವಂಥದ್ದು. ಓಹೋ, ಓಕೆ. ಮಟನ್ ಕೀಮಾ ವಿತ್ ವೆಜಿಟೇಬಲ್ಸ್. ಕ್ಯಾರೆಟ್ ಹಾಕಿ ಸಣ್ಣದಾಗಿ ಹೆಚ್ಚಿರಂತ ಕ್ಯಾರೆಟ್. ಓಹೋ, ಕೈಮಾ ಹುಡ್ಕೋಬೇಕು ನಾವು, ಬರೀ ತರಕಾರಿನೇ ಆಗ್ತಾ ಇದ್ರೆ. ಆಮೇಲೆ ಬಟಾಣಿ ಇಲ್ಲಿ ಫ್ರೋಸನ್ ಪೀಸ್ ತಗೊಂಡಿದ್ದೀನಿ, ಹಾಗೆ ಬೇಯುತ್ತೆ. ಓಕೆ, ಹಸಿ ಬಟಾಣಿ ತಗೊಂಡಾಗ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಿ. ಓಕೆ,
ಓಕೆ, ಅರಿಶಿನ ಪುಡಿ ಹಾಕಿನಿ, ಸ್ವಲ್ಪ ಅರಿಶಿನ ಪುಡಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡಿ ಮೇಡಮ್. ಓಕೆ, ಒಳ್ಳೆ ಒಂದು ಸಬ್ಜಿ, ಕೀಮಾ ವೆಜಿಟೇಬಲ್ ಸಬ್ಜಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಸಖತ್ತಾಗಿ ಆಗ್ತಾ ಇದೆ. ನೋಡಿದ್ರೇ ಒಂಥರ ಲುಕ್ ಅಂಡ್ ಫೀಲು ಕಲರ್ಫುಲ್ ಆಗಿದೆ. ಸ್ವಲ್ಪ ಆಯಿಲ್ ಕಡಿಮೆ ಆಗಿದ್ರೆ ಇಲ್ಲಿ ಧನಿಯಾ ಕಾಳುಗಳನ್ನ ಸ್ವಲ್ಪ ಹುರ್ಕೊಂಡು ಈ ರೀತಿ ಕ್ರಶ್ ಮಾಡಿರೋಂಥದ್ದು. ಓಕೆ ಮೇಡಮ್, ಇದು ತಿನ್ನೋವಾಗ ಹಾಗೆ ಬಾಯಿಗೆ ಸಿಕ್ಕಿದಾಗ ಧನಿಯಾ ಚೆನ್ನಾಗಿರುತ್ತೆ. ಧನಿಯಾನ ಸ್ವಲ್ಪ ಹಾಕ್ತಿದ್ರಿ, ಅದೇ ಕೈಗೆ ಬಾಯಿಗೆ ಸಿಗ್ತಾ ಇರ್ತ ಮೇಲೆ. ಓಹೋ, ಇದು ಪಕ್ಕ ನಾರ್ತ್ ಇಂಡಿಯನ್ ಬಿಡಿ, ಡಿಫ್ರೆಂಟ್ ಆಗಿರ್ಬೇಕಲ್ಲ. ಎಸ್ ಮೇಡಮ್. ಸಾಲ್ಟ್ ಹಾಕೋತೀನಿ, ಹಾಕಿ ಮೇಡಮ್. ಅದ್ಭುತ. ಇನ್ನೇನು ಹಾಕೋದಿದೆ? ಚಿಲ್ಲಿ ಫ್ಲೇಕ್ಸ್, ಅದನ್ನು ಮೆಣಸಿನಕಾಯಿನ ಪೌಡರ್ ಹಾಕ್ದಾಗ ಜಾಸ್ತಿ ಘಾಟ್ ಬರುತ್ತೆ ತವೆ ಮೇಲೆ ಮಾಡುವಾಗ, ಅದರಿಂದ ಚಿಲ್ಲಿ ಫ್ಲೇಕ್ಸ್. ಓಕೆ, ಅಂದ್ರೆ ಒಣಮೆಣಸಿನಕಾಯಿ ಪುಡಿ ಹಾಕಿದೀವಿ, ಧನಿಯಾ ಪುಡಿ ಕೂಡ, ಧನಿಯಾನು ಕೂಡ ಅರ್ಧ ಹೊಡೆದಿರೋದು ಹಾಕಿದೀವಿ. ಎಸ್ ಮೇಡಮ್. ಓಹೋ, ಓಕೆ 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 ಓಕೆ. ಎಲ್ಲ ತರಕಾರಿ ಹಾಕಾಯ್ತಾ? ಎಲೆಕೋಸು ಒಂದು ಹಾಕ್ತೀವಿ. ಕೀಮಾ ತವಾ ಫ್ರೈ, ಕೀಮಾ ವೆಜ್ ತವಾ ಫ್ರೈ. ಸ್ವಲ್ಪ ತವಾ ಮೇಲೆ ಇದನ್ನು ಸೈಡ್ ಅಲ್ಲಿ ಹಿಂಗ್ ಇಟ್ಕೊಂಡಿರೋದು. ಓಹೋ, ಹಿಂಗ ಇದು ಬೇಕು ಅಂದಾಗ. ಓಕೆ, ನನ್ ಮಗಂದು ಇದು ಹಾಕಿ. ಹೌದು, ಓಕೆ. ಸ್ವಲ್ಪ ವೆರೈಟಿ ತೋರಿಸ್ಬೇಕಲ್ಲ. ಓಹೋ ಓಹೋ, ಹಿಂಗೆ ಸ್ವಲ್ಪ ಡ್ರೈ ಔಟ್ ಆಗ್ತಾ ಇದೆ ಅಂದಾಗ ಓಕೆ ಸೂಪರ್. ಏನಿದು ತರಕಾರಿನೇ ಬೇಯಿಸಿರುವಂತ ಸೂಪಾ? ಇಲ್ಲ, ಕೈಮಾ ಬೇಯಿಸಿರುವಂತ ಸೂಪು. ಸಾರಿ, ಸ್ವಲ್ಪ ಘಾಟ್ ಬರ್ತಾ ಇದೆಯಲ್ಲ. ಓಕೆ ಓಕೆ. ಡ್ರೈ ಆಗಲ್ಲ ನಮ್ಗೆ. ಕೈಮಾ ತಿನ್ನುವಾಗ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಸಿಗ್ಬೇಕು. ಮುಚ್ಚಿಬಿಡಿ, ಎಲೆಕೋಸು ಒಂದು ಬೇಗ ಬೇಯುತ್ತೆ. ಲಾಸ್ಟ್ ಅಲ್ಲಿ ಹಾಕೋಣ. ಸ್ಲೋ ಫ್ಲೇಮ್ ಅಲ್ಲಿ ಒಂದು 4 to 5 minutes. ಓಕೆ, ನೋಡೋಣ ಮೇಡಮ್ ಏನಾಗಿದೆ ಅಂತ. ಓಹೋ ಹೋ ಹೋ ಹೋ, ಇದೆಲ್ಲ ಬೆಂದಿದೆ. ಓಕೆ, ನಿಮ್ಗೆ ಬೇಕು ಅಂದ್ರೆ ಏನೇನ್ ತರಕಾರಿ ಬೇಕೋ ಅದು ಮಿಕ್ಸ್ ಮಾಡ್ಕೋಬಹುದು. ಮಿಕ್ಸ್ ಮಾಡ್ಕೊಂಡು ನೀವು ತಗೊಳ್ತಾರದ? ಇವಾಗೆಲ್ಲ ಮಿಕ್ಸ್ ಮಾಡ್ಬಿಡ್ತೀನಿ. ಎಲ್ಲ ಮಾಡ್ಬಿಡಿ ಮೇಡಮ್. ಸ್ವಲ್ಪ ಎಲೆಕೋಸು ಫೈನಲ್ ಆಗಿ ಮೇಲ್ಗಡೆನಾ? ಓಹೋ, ಬೇಯುತ್ತದು ಬೇಗ. ಲಾಸ್ಟ್ ಹಾಕಿದ್ರು ಆಯ್ತು. ಏನದು? ಕಸೂರಿ ಮೇಥಿ. ಕಸೂರಿ ಮೇಥಿ. ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು. ಓಹೋ, ಒಂದು 10 ಜನಕ್ಕಾಗುತ್ತೆ ಸಬ್ಜಿ. ಸುಚಿತಾ, ಕಲರ್ಫುಲ್ ಆಗಿ ಕಾಣ್ತಾ ಇದೆಲ್ಲ. ಎಸ್ ಮೇಡಮ್. ಲಾಸ್ಟ್ ಅಲ್ಲಿ ಒಂಚೂರು ಬಟರ್ ಡಿಶ್ ಔಟ್ ಮಾಡಿದ್ಮೇಲೆ ಒಂಚೂರು ಹಾಕೊಳ್ಳೋಣ. ಓಕೆ. ಓಹೋ ಓಹೋ, ಒಳ್ಳೆ ಫ್ಲೇವರ್ ಬರ್ತಾ ಇದೆಲ್ಲ. ಸಾಕಲ್ಲ? ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಬೆಣ್ಣೆ ಬೇರೆ ಹಾಕಿದೀವಿ, ಮೇಲ್ಗಡೆ ಸ್ವಲ್ಪ ಎಲೆಕೋಸನ್ನ ತುರ್ದು ಹಾಕಿದೀವಿ. ತವಾ ಸಬ್ಜಿ ಕೀಮಾವನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಒಳ್ಳೆ ಅಕ್ಕಿ ರೊಟ್ಟಿ, ಇಲ್ಲ ರೋಟಿ, ಇಲ್ಲ ಚಪಾತಿಗೆಲ್ಲ ತುಂಬಾ ಸಖತ್ತಾಗಿರುತ್ತೆ. ಇದರೊಳಗೆ ವೆಜ್ಜು ಇದೆ, ಸ್ವಲ್ಪ ನಾನ್ ವೆಜ್ ಕೂಡ ಇದೆ. ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಅದ್ಭುತವಾಗಿರುವಂತಹ ಸಬ್ಜಿ ಮಾಡ್ಕೊಳ್ಳಿ. ತವಾ ಸಬ್ಜಿ ಕೀಮಾ ಮಾಡುವ ವಿಧಾನ: ಮೊದಲು ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಬೇಬಿ ಪೊಟ್ಯಾಟೊ, ಹೂಕೋಸು, ದಪ್ಪ ಮೆಣಸಿನಕಾಯಿ ಹಾಕಿ ಕರಿದು ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಕಿ ಕಲಸಿ. ತವಾಗೆ ಎಣ್ಣೆ, ಈರುಳ್ಳಿ, ಶುಂಠಿ, ಸೋಂಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಿ ಹುರಿದು ನೀರು, ಬೇಯಿಸಿದ ಮಟನ್ ಕೈಮಾ, ಕ್ಯಾರೆಟ್, ಬಟಾಣಿ, ಅರಿಶಿನ, ಹುರಿದು ಪುಡಿ ಮಾಡಿದ ಧನಿಯಾ, ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಕರಿದ ಬೇಬಿ ಪೊಟ್ಯಾಟೊ, ದಪ್ಪ ಮೆಣಸಿನಕಾಯಿ, ಹೂಕೋಸು, ಕೈಮಾ ಬೇಯಿಸಿದ ಸೂಪ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಎಲೆಕೋಸು, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ತವಾ ಸಬ್ಜಿ ಕೀಮಾ ಸವಿಯಲು ಸಿದ್ಧ. ಸಬ್ಜಿನ ಮಾಡಿದರೆ ಟೇಸ್ಟ್ ಮಾಡಬಹುದಾ ಸುಚಿತ್ರಾ ಅವರೇ? ಮಾಡಿ ರೆಡಿ ಆಗಿದೆ. ನೆಕ್ಸ್ಟ್ ನಮ್ಗೆ ಈ ತರ ಹೋಟೆಲ್ ಮಾಡ್ಕೊಡಿ ಅಂತಾರೆ, ನಮ್ಮ ಫಂಕ್ಷನ್ ಮಾಡ್ಕೊಡಿ ಅಂತಾರೆ. ಏನ್ ಮಾಡ್ಕೊಡ್ತೀರಾ? ಈಗ ಯಾರ್ಯಾರ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಆ ರೀತಿ ಮಾಡ್ಕೊಡ್ತೀನಿ. ಸಬ್ಜಿ ಏನೋ ಒಂಥರ ಚೆನ್ನಾಗಿದೆ, ಇದು ಕಳಮ್ ಅಂತ ಸಿಗ್ತಾ ಇದೆ. ಅದು ಡೀಪ್ ಫ್ರೈ ಮಾಡಿದ್ವಲ್ಲ,
ಕಾಲಿಫ್ಲವರ್ ಆಲೂಗಡ್ಡೆ ಎಲ್ಲ ಅದು ಕ್ರಿಸ್ಪಿಯಾಗಿ ಕೈಮ ಹುಡ್ಕೋಬೇಕು, ಎಲ್ಲಿದೆ ಕೈಮಾ ಅಂತ ನಾವು. ಅಂದ್ರೆ ನಿಮ್ಗೆ ಆ ರೀತಿ ಬೇಕು ಅಂದಾಗ ಸ್ವಲ್ಪ ಕೈಮಾನ ದಪ್ಪದಾಗಿ ಹೊಡ್ಸ್ಕೋಬಹುದು. ಚಿಕನ್ ಕೈಮಾಲು ಮಾಡಬಹುದು, ಅದಿನ್ನ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಒಳ್ಳೆ ತರಕಾರಿ, ಒಳ್ಳೆ ರುಚಿ ಬಂದಿದೆ, ಬೇರೆ ತರ ಯೂಶಲಿ ಗ್ರೇವಿಸ್ ಎಲ್ಲ ಮಾಡ್ತಾನೆ ಇರ್ತೀವಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬೇರೆನೇ ಇದು. ಹೌದು, ಅದ್ಭುತ ಇದೆ. ನಾನ್ ವೆಜ್ ಜೊತೆ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಂಡು ತಿಂದು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಫೋನ್ ನಂಬರ್ ಹೇಳ್ರಿ ನಿಮ್ದು ರೀ, ಫೋನ್ ನಂಬರ್ ಹೇಳ್ರಿ. 9731 90 9496. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಕೈ ರುಚಿನ ನೋಡಿ ಅಂತ ಇದ್ದಾರೆ. ನಮಸ್ಕಾರಮ್ಮ, ತಮ್ಮ ಹೆಸರು? ಶಾಂತಮ್ಮನವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಮಾಲೂರಿನ ಶಾಂತಮ್ಮನವರೇ, ಏನ್ ಮಾಡ್ತಾ ಇದ್ದೀರಾ ಅಡಿಗೆ? ನಾವು ಇವತ್ತು ಚಿಕನ್ ಫಿಂಗರ್ ಲಿಕ್ಸ್ ಅಂತ. ಚಿಕನ್ ಫಿಂಗರ್ ಲಿಕ್ಸ್. ಓಕೆ, ಯಾರು ಹೇಳ್ಕೊಟ್ಟಿದ್ದೀರಿ ಅಡಿಗೆ ನಿಮ್ಗೆ? ನಮ್ಮ ತಮ್ಮನ ಮಗಳು. ಓಕೆ, ಮನೇಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ನಮ್ಮ ಹಸ್ಬೆಂಡ್, ನಾನು, ನನ್ಗೆ 3 ಜನ ಮಕ್ಕಳಿದ್ದಾರೆ. ಏನ್ ಮಾಡ್ತಾರೆ 3 ಜನ? ಇಬ್ರು ಬಿಸ್ನೆಸ್ ಮಾಡ್ತಾರೆ, ಗಂಡ್ ಮಕ್ಳು. ಮದ್ವೆ ಮಾಲೂರಲ್ಲಿ ಮದ್ವೆ ಆಗಿ ಮಕ್ಕಳಾಗಿದೆ. ಮಗಳು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ದಾಳೆ, ಅವಳಿಗೂ ಮದ್ವೆ ಆಗಿದೆ, ಅವಳಿಗೆ 2 ಮಕ್ಕಳು. ಹೌದಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಚಿಕನ್ ಲಿಕ್ಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶಾಂತಮ್ಮನವರೇ? ಚಿಕನ್ ಫಿಂಗರ್ ಲಿಕ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಟೊಮೆಟೊ ಸಾಸ್, ಸೋಯಾ ಸಾಸ್, ಮೊಸರು, ಪುದೀನಾ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಬೌಲ್ ಕೊಡಿ, ಇದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಡಿ. ಯಜಮಾನ್ರಿಗೆ ಏನ್ ಇಷ್ಟ ನೀವು ಮಾಡೋದು? ಶಾವ್ಗೆ ಉಪ್ಪಿಟ್ಟು ಇಷ್ಟ. ಓ, ಚಿಕನ್ ಹಾಕಿ. ಓಹೋ. ಮತ್ತೆ ಹೋಳಿಗೆ ಇಷ್ಟ ಅವ್ರಿಗೆ. ಓಹೋ, ಏನ್ ಯಜಮಾನ್ ಹೆಸರು? ಮತ್ತೆ ಯಜಮಾನ್ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರ, ಏನ್ ಹಾಕ್ತಾ ಇದೀರಿ? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಹಾಕಿದೀವಿ. ಶುಂಠಿ ಬೆಳ್ಳುಳ್ಳಿ ಚಿಕನ್ ಹಾಕಿದ್ದಾರೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದಾರೆ. ಮತ್ತೆ ಈಗ ಎಗ್ ಹಾಕ್ತಾ ಇದೀವಿ. ಎಲ್ಲೋ ಹಾಕ್ಬೇಕು, ಬಟ್ ಎಲ್ಲ ಹಾಕ್ತೀನಿ ನಾನು. ಮತ್ತೆ ಕಾರ್ನ್ಫ್ಲವರ್ ಹಾಕಿ ಸ್ವಲ್ಪ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಕರಿತೀರಾ ಇದನ್ನ? ಇಲ್ಲ, ಸ್ವಲ್ಪ. ಹೌದು, ಆಯಿಲ್ ಇದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮತ್ತೆ ಇವಾಗ ಒಂದು ಬಾಣ್ಲಿ ಎಣ್ಣೆ ಹಾಕಿ, ಮತ್ತೆ ಇನ್ನೊಂದು ಕೊಡಿ ಫ್ರೈ ಮಾಡ್ಕೊತೀನಿ ನಾನು. ಇದೆಲ್ಲ ಫ್ರೈ ಮಾಡ್ಕೊತೀನಿ. ಫಸ್ಟ್ ಫ್ರೈ ಮಾಡ್ಕೊಂಬಿಡಿ, ಇಲ್ಲ ಈ ಕಡೆ ಬಾಣ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡ್ಬಿಡಿ. ಸರಿ, ಎಣ್ಣೆ ಕಾಯಿಸ್ಕೊಳ್ಳಿ, ಇದು ಕರ್ಕೊಂಡು ಆಮೇಲೆ ಫ್ರೈ ಮಾಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇಬ್ರು ಸೊಸೆಂದಿರು ಮಲ್ಲೇ ಇದಾರಾ? ಮನೇಲಿ. ಅಡಿಗೆ ನೀವೇ ಮಾಡ್ತೀರಾ, ಅವ್ರು ಮಾಡ್ತಾರಾ? ಇಲ್ಲ, ಅವರೇ ಮಾಡ್ತಾರೆ. ಯಾರಾದ್ರೂ ಒಳಗಡೆಗೆ ಇಲ್ಲ, ನಾವು ಹೋಗಲ್ಲ. ಯಾರಾದ್ರೂ ಗೆಸ್ಟ್ ಬಂದಾಗ ವಾಸಿ ಇಷ್ಟು ವರ್ಷ ಮಾಡಿದಿಲ್ಲ, ಅವ್ರು ಮಾಡ್ಕೊಳ್ಳಿ. ಹೌದು, ಅದೇ ತರ ಮಾಡ್ತೀವಿ ನಾವು. ಬಟ್ ಗೆಸ್ಟ್ ಬಂದಾಗ ಅವ್ರು ಸ್ವಲ್ಪ ಸ್ಲೋ, ನಾನ್ ಸ್ವಲ್ಪ ಫಾಸ್ಟ್. ಮತ್ತೆ ಗೊತ್ತಾಗಲ್ವಾ? ಹಾಕಿ ಮೇಡಮ್. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿನ. ಶ್ರೀನಿವಾಸ್ ಅವ್ರು ಏನ್ ಮಾಡ್ತಿದ್ರು ಮೊದ್ಲು? ಅವರು ಬಿಸ್ನೆಸ್ ಸರ್, ನಮ್ದು ಬ್ರಿಕ್ ಫ್ಯಾಕ್ಟ್ರಿ ಇದೆ. ಹೌದಾ? ನೀವು ಮಾಲೂರ್ ಕೇಳಿಲ್ವಾ ಸರ್? ಕೇಳಿದೀನಿ ಮೇಡಮ್. ಮಾಲೂರ್ ಮಾಡ್ತಾರಲ್ವಾ ದೇವ್ರದೆಲ್ಲ, ಏನ್ ಮಾಡ್ತಾರೆ? ಶಿವಾರ್ಪಟ್ನ ವಿಗ್ರಹ ಕೆತ್ತನೆ ಮಾಡೋದೆಲ್ಲ ನಿಮ್ಮೂರಲ್ಲಿನಾ? ಪಕ್ಕ ಶಿವಾರ್ಪಟ್ನ ಅನ್ಬಿಟ್ಟು, ನಮ್ದು ದೊಡ್ಡ ಶಿವಾರ, ಮಾಲೂರ್ ಪಕ್ಕ. ಅಲ್ಲಿಂದ ಬಂದ ಈಗ? ಹೌದು. ಈಗ ಕರ್ಬೇವಿನ ಸೊಪ್ಪು ಹಾಕಿ ಹಾಕಿ. ಸ್ವಲ್ಪ ಇದಾದ್ಮೇಲೆ ಹಸಿ ಮೆಣಸಿನಕಾಯಿ ಹಾಕಿ, ಗ್ರೀನ್ ಚಿಲ್ಲಿ, ಮತ್ತೆ ಈಗ ಬೆಳ್ಳುಳ್ಳಿ, ಸರ್, ಪುದೀನಾ ಹಾಕಿ. ಪುದೀನಾ, ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ. ಆಮೇಲೆ ಈಗ ಟೊಮೆಟೊ ಸಾಸ್ ಹಾಕ್ತೀನಿ. ಟೊಮೆಟೊ ಸಾಸ್ ಇನ್ನು ಸ್ವಲ್ಪ ಆಯಿಲ್ ಹಾಕಿ ಸರ್. ಆಯಿಲ್ ಬೇಕಾ? ಹಾಕಿ. ಸಾಕು ಆಯಿಲು? ಸಾಕು ಬಿಡಿ. ಈಗ ಸೋಯಾ ಸಾಸ್ ಸ್ವಲ್ಪ ಹಾಕ್ತೀನಿ ಹಾಕಿ ಮೇಡಮ್. ಅದು ಸೋಯಾ ಸಾಸ್ ಹಾಕಿದ್ದಾರೆ, ಟೊಮೆಟೊ ಸಾಸ್ ಹಾಕಿದ್ದಾರೆ, ಕರ್ಡ್ಸ್ ಮೊಸರು ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಓಹೋ, ಆಫ್ ಮಾಡೋಣ ಅಲ್ವಾ? ಆಫ್ ಮಾಡ್ಬಿಡಿ, ಜಾಸ್ತಿ ಬಾಯ್ಲ್ ಆಗಿದೆ. ಹಾಕಿ, ಎಣ್ಣೆ ಕಾದಿದೆ ಹಾಕಿ. ನಿಧಾನಕ್ಕೆ ಬಿಡಿ. ಇದಕ್ಕೆ ಅರಿಶಿನ ಪುಡಿ ಹಾಕಿ ಫಸ್ಟ್. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ನೋಡ್ಕೊಳ್ಳಿಮ್ಮ. ಸಾಕು ಬಿಡಿ. ಆಮೇಲೆ ಮತ್ತೆ ಇದು ಧನಿಯಾ ಪೌಡರ್ 1 ಸ್ಪೂನಾ? ಸಾಕಾ? ಸಾಕು ಬಿಡಿ. ಆಮೇಲೆ ಮತ್ತೆ ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಹೇಳಿ ಪರ್ವತಮ್ಮ, ಎಷ್ಟು ಹಾಕ್ಲಿ? 1 ಸ್ಪೂನ್ ಹಾಕಿ. 1 ಸ್ಪೂನ್ ಹಾಕ್ತಾ ಇದೀನಿ. ಸಾಕಾ? ಸಾಕು ಬಿಡಿ. ಆಮೇಲೆ ಇನ್ನೇನ್ ಬೇಕು ಹೇಳಿ? ಅಷ್ಟೇ, ಇನ್ನೇನಿಲ್ಲ.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಲೂರಿಂದ ಬಂದಿದ್ದಾರೆ. ಶಾಂತಮ್ಮ ಅವರು, ಏನ್ ಮಾಡ್ತಾರೆ ನೀವು? ಚಿಕನ್ ಫಿಂಗರ್ ಲಿಕ್ಸ್. ಚಿಕನ್ ಫಿಂಗರ್ ಲಿಕ್ಸ್. ಓಕೆ, ಏನ್ ಮಾಡಿ ಇನ್ ಹಾಕ್ಬೇಕು ಇದಕ್ಕೆ? ಜೀರಿಗೆ ಪೌಡರ್. ಜೀರಿಗೆ ಪೌಡರ್ ಬೇಕಾ? ಒಂದ್ ನಿಮಿಷ ತಾಳಿ. ರವಿ ಅವರ ಜೀರಾ ಪೌಡ್ರು ಸಾಕಾ? ಸಾಕು ಬಿಡಿ. ಓಕೆ, ಈಗ ಚಿಕನ್ ಇದು ಆಫ್ ಮಾಡ್ಬಿಟ್ಟು ಚಿಕನ್ ಹಾಕಿ. ಆಫ್ ಮಾಡಾಯ್ತು. ಚಿಕನ್ ಹಾಕ್ಬಿಡ್ಲಾ? ಇದಕ್ಕೆ ಹಾಕಿ ಅಷ್ಟೇ. ಏನೋ ಈಸಿ ಚಿಕನ್ ಮಾಡೋದೆಲ್ಲ ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ ಮಾಲೂರವರು. ಹಾಕ್ಲಾ? ನಮ್ ತಮ್ಮ ಇಲ್ಲೇ ಇರೋದು ಸರ್, JP ನಗರ. ಅವ್ರ ಮಗಳು ಎಲ್ಲ ತುಂಬಾ ಇಷ್ಟ ಅವಳಿಗೆ. ಹಾಲಿಡೇಸ್ ಅಲ್ಲಿ ಏನಾದ್ರೂ ಐಟಮ್ಸ್ ಮಾಡ್ತಿರ್ತಾಳೆ. ಹೌದಾ? ಆಯ್ತಾ? ಆಯ್ತು ಬಿಡಿ. ಇದು ಬೇಯ್ಬೇಕಾ ಏನ್ ಬೇಯ್ಬಾರ್ದಾ? ಯಾವುದು ಇದು? ಇಲ್ಲ, ಸಾಕಿದ್ದು ಇಷ್ಟೇ, ಬೆಂದಿದೆ. ಸಾಕು ಬಿಡಿ, ರೆಡಿ. ಅದ್ಭುತವಾಗಿರುವಂತ ಒಂದು ಚಿಕನ್ ಲಿಕ್ಸ್ ಅನ್ನ ಮಾಡಿದ್ದಾರೆ. ಒಂದು ಹೊಸ ಕ್ರಮದಲ್ಲಿ ಮಾಡಿದ್ದಾರೆ. ಅವರ ತಮ್ಮನ ಮಗಳು ಹೇಳ್ಕೊಟ್ಟಿರೋದು, ಏನೋ ಅವ್ರ ಹೆಸರೇನು? ಶೋಭಾ ಹೇಳ್ಕೊಟ್ಟಿರೋದಂತೆ. ಶೋಭಾ ರಾಣಿ. ಹೌದು. ಶೋಭಾ ರಾಣಿ ಅವ್ರು ಬಂದಿಲ್ಲ. ಓಕೆ, ಶಾಂತಮ್ಮನವ್ರು ಏನ್ ಮಾಡ್ತೀರಿ ಇವಾಗ? ತಟ್ಟೆಗೆ ಕೊಡ್ತೀರಾ? ಸರ್ವ್ ಮಾಡ್ತೀವಿ ಸರ್. ಚಿಕನ್ ಫಿಂಗರ್ ಲಿಕ್ಸ್ ರೆಡಿ. ಚಿಕನ್ ಫಿಂಗರ್ ಲಿಕ್ಸ್ ಅವ್ರ ತಮ್ಮನ ಮಗಳು ಶೋಭಾ ರಾಣಿ ಹೇಳ್ಕೊಟ್ಟು ಮಾಡ್ತಿರೋದು ಮಾಡಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಇದನ್ನೇ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಚಿಕನ್ ಫಿಂಗರ್ ಲಿಕ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಕಾರ್ನ್ಫ್ಲೋರ್, ಎಣ್ಣೆ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಾಸ್, ಸೋಯಾ ಸಾಸ್, ಮೊಸರು ಹಾಕಿ ಹುರಿದು ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಕರಿದ ಚಿಕನ್, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಫಿಂಗರ್ ಲಿಕ್ಸ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಲಿಕ್ಸ್ ಅನ್ನ ಮಾಡಿದ್ದಾರೆ. ಶಾಂತಮ್ಮನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಬೆಂದಿರುತ್ತಾ? ನಿಮ್ಮಲ್ಲಿ ಮಾಡ್ಕೊಟ್ಟಿದ್ದೀರಾ ಯಜಮಾನರಿಗೆಲ್ಲ ಇದನ್ನ? ಟೇಸ್ಟ್ ಮಾಡೋದಾ? ಓಕೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಬಹಳ ಖುಷಿ ಆಯ್ತು. ನಿಮ್ಮ ಶೋಭಾರಾಣಿಗೆ ಹೇಳ್ಬಿಡಿ ಚೆನ್ನಾಗಿತ್ತು ಅಂತ. ಅವ್ರಿಗೆ ಸೇರ್ಬೇಕು ಸರ್, ಅವಳೇ ಎಲ್ಲ ಹೇಳ್ಕೊಟ್ಟೆ ಎಲ್ಲ ಮಾಡಿ ಎಲ್ಲ ಕಲ್ಸಿದ್ದು. ನಾನು ಬರಕ್ ಇಷ್ಟಪಟ್ಟಿರ್ಲಿಲ್ಲ, ಅವಳ ಫೋರ್ಸ್ ಇಂದಾನೆ ಬಂದೆ ಇವತ್ತು ಒಗ್ಗರಣೆ ಡಬ್ಬಿಗೆ. ಬಟ್ ನಾವು ಡೈಲಿ ನೋಡ್ತೀವಿ. ಮಾರ್ನಿಂಗ್ 9:30ಗೆ ಹಾಕ್ತಾರಲ್ಲ, ಆಗ ನೋಡ್ತೀವಿ, ಮತ್ತೆ ಮಧ್ಯಾಹ್ನ ನೋಡ್ತೀವಿ. ನಾವು ಎಲ್ಲಾ ವೆರೈಟೀಸ್ ಮಾಡ್ತೀನಿ. ನಾನೆಲ್ಲ ಸ್ವೀಟ್ ಅಲ್ಲೂ ಮಾಡ್ತೀನಿ, ಚಿಕನ್, ಮಟನ್ ಎಲ್ಲ ವೆರೈಟೀಸ್ ಟೇಸ್ಟಿಯಾಗಿ ಮಾಡ್ತೀನಿ. ನಾನು ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಶಾಂತಮ್ಮನವರೇ. ತ್ರಿಧಾತು ಆರ್ಗ್ಯಾನಿಕ್ ಫುಡ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನ ಹಾಕಿದ್ದಾರೆ. ಬೆಂಗಳೂರಲ್ಲಿ 150ಕ್ಕಿಂತ ಹೆಚ್ಚು ಕೌಂಟರ್ಗಳಲ್ಲಿ ನಮ್ಮ ತ್ರಿಧಾತು ಅವರ ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ. ಸಕ್ಕರೆ, ಬೇಳೆ, ಬೆಲ್ಲ, ಉದ್ದಿನ ಬೇಳೆ ಎಲ್ಲಾ ತರದ್ದು 150ಕ್ಕಿಂತ ಹೆಚ್ಚು ಐಟಮ್ಗಳು ಸಿಗುತ್ತೆ. ಇದು ನಿಮ್ಗೋಸ್ಕರ ಬಹುಮಾನ ತಗೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು, ಮಸಾಲಾ ಪುಡಿಗಳ ತಯಾರಕರು. 1966ನೇ ಇಸ್ವಿನ ಸಿಕ್ಕಾಪಟ್ಟೆ ಫೇಮಸ್ ಇವರು. ಎಲ್ಲಾ ರೀತಿಯ ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ. ತುಂಬಾ ಥ್ಯಾಂಕ್ಸ್. ಅರೇಕಾ ಟೀ ಅವರು ಟೀನ ಕೊಟ್ಟಿದ್ದಾರೆ. ಒಳ್ಳೆ ಟೀ, ಅಡಿಕೆಯಿಂದ ತಯಾರಾದಂತ ಟೀ, ಆರೋಗ್ಯಕ್ಕಾಗಿ ಟೀ, ಜೀರ್ಣಕ್ರಿಯೆಗಾಗಿ ಟೀ, ನಿಮ್ಮ ಸೌಂದರ್ಯಕ್ಕಾಗಿ ಟೀ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮ್ಗೋಸ್ಕರ. ಥ್ಯಾಂಕ್ ಯು. ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಭಾರತದ ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ವಿಟಮಿನ್ ಇರುವಂತ ಏಕೈಕ ಏರ್ ಆಯಿಲ್. ಕೂದಲು ಬೀಳ್ತಾ ಇದೆಯಾ? ಚೆನ್ನಾಗಿದೆ, ನಚ್ಕೊಳ್ಳಿ, ಖಂಡಿತವಾಗ್ಲೂ ಬೆಳೆಯುತ್ತೆ ಕೂದಲು. ಒಗಂಡಬಿ ಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿ ಫಲಕವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರೆಲ್ಲ ಇವರ ಶೋರೂಮ್ ಇದೆ. ಇದು ನಿಮ್ಗೋಸ್ಕರ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಂ ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಲಿಚಿ ಏನೋ ತಂದಿಟ್ಟಿದ್ದಾರೆ. ಈ ಲಿಚಿ ತಿನ್ಬೇಕಂದ್ರೆ ಹುಷಾರಾಗಿ ತಿನ್ಬೇಕು. ಈ ಬಣ್ಣ ಗಿಣ್ಣ ಹೊಡೆದೆಲ್ಲ ಕೊಡ್ತಾರಂತ ಇವಾಗ. ಫಸ್ಟ್ ನೋಡ್ಬೇಕು ಒರೆಸ್ಬಿಟ್ಟು, ಓಹೋ ಈ ಒರಿಜಿನಲ್ ಲಿಚಿನ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮ ಒಗಂಡಬಿ ಕಾರ್ಯಕ್ರಮ ಕೋಪೌಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ನಮಸ್ಕಾರ ಗುರುಜಿ. ಉಸ್ತಾಗಿ ಗುರುಜಿ, ಸ್ವಲ್ಪ ಬಣ್ಣ ಗಿಣ್ಣ ಹೋಗುತ್ತಾ, ಒರಿಜಿನಲ್ ಡೂಪ್ಲಿಕೇಟ್ ನೋಡೋಣ ಅಂತ. ಇದು ಒರಿಜಿನಲ್ ಗುರುಜಿ. ಇದು
ಏನೇನೋ ತೋರಿಸ್ತಾರೆ ನಮ್ಗೆ, ಬಣ್ಣ ಎಲ್ಲ ತೋರಿಸ್ತಾರೆ. ಮನುಷ್ಯರು ಒರಿಜಿನಲ್ ಡೂಪ್ಲಿಕೇಟ್ ನೋಡೋ ಸ್ಥಿತಿ ಬಂದ್ಬಿಡಿದೆ. ಅದ್ ನೋಡ್ಲೇಬೇಕು ಗುರುಜಿ, ಮನುಷ್ಯದ ಪರವಾಗಿಲ್ಲ, ಈ ಹಣ್ಣೆಲ್ಲ ನೋಡ್ಬೇಕಲ್ಲ ನಾವು. ಓಕೆ ಗುರುಜಿ, ಏನ್ ಮಾಡ್ತಾ ಇದೀರಾ ಲಿಚಿನಲ್ಲಿ? ಲೀಚಿ ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್ ಮಾಡ್ಬಿಡ್ತೀರಾ? ಅಂದ್ರೆ ಮಿಲ್ಕ್ ಅಂದ್ರೆ ಹಸುವಿನ ಹಾಲಲ್ಲ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತುಪ್ಪ ಇವುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿ ಅವರು. ಹಾಲನ್ನ ಹಾಕ್ತಿವಿ ಅಂದ್ರೆ ಇಲ್ಲಿ ನಾವು ಯಾವ ಹಾಕ್ತೀವಿ ಗುರುಜಿ? ಬಾದಾಮಿ ಹಾಲು. ಬಾದಾಮಿಯನ್ನ ನೆನೆಸಿಟ್ಟು ಸಿಪ್ಪೆಯನ್ನ ತೆಗೆದು ಮಿಕ್ಸಿಲ್ ಹಾಕಿ ರುಬ್ಬಿ ಹಿಂಡಿ ತೆಗೆದಿರ್ತಕ್ಕಂತ ಅದ್ಭುತವಾದಂತ ಹಾಲು. ಮತ್ತೇನೇನ್ ತಂದಿದ್ರೆ ಗುರುಜಿ? ಲಿಚ್ಚಿ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು: ಲಿಚ್ಚಿ ಹಣ್ಣು, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ. ಇದಕ್ಕೆ ನಾವು ಸಕ್ಕರೆ ಉಪಯೋಗಿಸಲ್ಲ? ಇಲ್ಲ, ಬೇಕಾದ್ರೆ ಸ್ಟೀವಿಯಾ ಪೌಡರ್ ಹಾಕೊಳ್ಳಿ. ಬಟ್ ಇದಕ್ಕೇನು ಬೇಕಾಗಲ್ಲ, ಬೇಕಾಗಿಲ್ಲ. ಸಾಕಷ್ಟು ಸಿಹಿ ಪ್ರಮಾಣ ಅದರೊಳಗೆ ಇರುತ್ತೆ. ಸಿಹಿ ಹುಳಿ ಒಂಥರ ವಿಚಿತ್ರವಾಗಿರುತ್ತೆ, ಹೌದು. ಮೈಲ್ಡ್ ಆಗಿರುತ್ತೆ. ಏನ್ ಗುರುಜಿ, ಇದ್ರ ಐಸ್ ಕ್ರೀಮ್ ಬಂದಿದೆ, ಇದ್ರ ಏನ್ ಬಂದಿಲ್ಲ ಲಿಚಿದು ಕ್ರೀಮ್ ಬಂದಿದೆ, ಎಲ್ಲ ಬಂದೋಗ್ಬಿಟ್ಟಿದೆ. ಓಕೆ, ಶುರು ಮಾಡೋಣ ಗುರುಜಿ. ಏನ್ ಕೊಡ್ಲಿ ನಿಮ್ಗೆ? ಏನಿಲ್ಲ, ಇದನ್ನ ಕಟ್ ಮಾಡೋಣ. ನಾರ್ಮಲಿ ಲೀಚಿ ಸಿಪ್ಪೆ ತೆಗಿಬೇಕು ಅಂದ್ರೆ ಒಂದು 2 ನಿಮಿಷ 2.5 ನಿಮಿಷ ತಗೊಳ್ತಾರೆ ಕೆಲವು. ಓಕೆ ಗುರುಜಿ. ಉಗಿರಿರ್ಬೇಕು, ಬಾಚಿ ಉಗಿರಿರ್ಬೇಕು, ಇದನ್ನ ಕೀಳ್ಬೇಕು, ಸ್ಕಿನ್ ಅನ್ನ ಕಿತ್ತು ಹಾಕ್ಬೇಕು, ಹೌದೌದು ಎಲ್ಲ ಇರುತ್ತೆ. ಓಕೆ, ಬಹಳ ಸುಲಭವಾದ ಒಂದು ವಿಧಾನ ಇದೆ. ಹೆಂಗ್ ಗುರುಜಿ? ಸೆಕೆಂಡ್ ಎಲ್ಲ ಮಾಡಕ್ ಹೆಂಗ್ ಗುರುಜಿ? ಈ ತೊಟ್ಟಿದೆಯಲ್ಲ, ಹೌದು. ಆ ಸೈಡ್ ನ ಕಟ್ ಮಾಡೋದು, ಆಯ್ತು ಗುರುಜಿ. ಇದನ್ನ ಸ್ಕ್ವೀಸ್ ಮಾಡೋದು. ಓಹೋ, ಹಿಂಗ ಇದು? ನಾವೆಲ್ಲ ಕಿತ್ಕೊಂಡ್ ಒಂದೊಂದೇ ಕಿತ್ಕೊಂಡ್ ಮಾಡ್ತೀವಿ, ಆಮೇಲೆ ಬೀಜ ತಗೋಬೋದಲ್ಲ ಗುರುಜಿ? ಅಷ್ಟೇ. ಆಮೇಲೆ ಇದನ್ನ ನೀಟಾಗಿ ಸೀಳೋದು, ಸ್ಲಿಪರಿ ಆಗಿರುತ್ತೆ ಅಫ್ಕೋರ್ಸ್. ಓಕೆ, ಸೀಳೋದು, ಒಳಗಡೆ ಇರೋ ಬೀಜ ತೆಗೆಯೋದು. ಲಿಚಿ ಎಲ್ಲ ಯಾವಾಗ್ಲೂ ಸಿಗಲ್ಲ. ಇದೆಲ್ಲ ಹೆಂಗೆ ಅಂದ್ರೆ ಒಂದು ಸೀಸನ್ ಅಲ್ಲಿ ಸಿಗುವಂತ ಹಣ್ಣುಗಳು. ಯಾವ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೋ ಅದನ್ನೇ ಉಪಯೋಗಿಸಿ ಹಣ್ಣು, ಜ್ಯೂಸು, ಸಲಾಡು ಏನ್ ಬೇಕಾದ್ರೂ ಮಾಡ್ಕೊಂಡು ತಿಂತಾರಿ. ಸ್ವಲ್ಪ ಲೀಚಿ ಹಾಕೊಳ್ಳೋಣ. ಓಕೆ, 1 ಕಪ್ ಅಷ್ಟು ಬಾದಾಮಿ ಹಾಲು. ಬಾದಾಮಿಯನ್ನ ನೆನೆಸಿಟ್ಟು 3 ಗಂಟೆಯಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟು ಬೀಜದ ಮೇಲಿನ ಸಿಪ್ಪೆಯನ್ನು ತೆಗೆದು ಬೀಜವನ್ನ ಮಿಕ್ಸಿಲಿ ರುಬ್ಬಿ ಸ್ವಲ್ಪ ನೀರನ್ನ ಹಾಕಿ ಹಿಂಡ್ಕೊಂಡಿರ್ತಕ್ಕಂಥ ಹಾಲು. ಸ್ವಲ್ಪ ಸ್ಟೀವಿಯಾ ಪುಡಿ. ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿ. ಸ್ಟೀವಿಯಾ ಅಂದ್ರೆ ಏನು ಅಂತ ಪ್ರತಿ ಸರಿನೂ ಹೇಳ್ತಾ ಇರ್ತೀವಿ. ಸ್ಟೀವಿಯಾ ಪುಡಿ ಅದು ಸಕ್ಕರೆಯ ಬದಲು, ಸಕ್ಕರೆಯಲ್ಲಿ ಎಷ್ಟು ದುಷ್ಪರಿಣಾಮ ಬೀಳ್ತಕ್ಕಂಥ ಅಂಶಗಳಿದೆಯೋ ಈ ಸ್ಟೀವಿಯಾ ಪುಡಿಲಿ ಅದೇನಿಲ್ಲ. ಅದು ಗಿಡ, ಅದು ಒಂದು ಗಿಡದ ಎಲೆನ ತಂದು ಹಾಕ್ತಾ ಇದ್ವಿ ನಾವು. ಸ್ಟೀವಿಯಾ ಪುಡಿ ಸಿಕ್ಕಿಲ್ಲದ್ರೆ ಸ್ಟೀವಿಯಾ ಎಲೆನ ಹಾಕ್ತಾ ಇದ್ವಿ. ಎಲೆಯಿಂದ ಅಂದ್ರೆ ಆ ಗಿಡದಿಂದ ತೆಗೆದಿರ್ತಕ್ಕಂಥ ಸಕ್ಕರೆಯ ಅಂಶ, ಯಾವುದೇ ರೀತಿಯ ದುಷ್ಪರಿಣಾಮಗಳು ಇದ್ರೊಳಗಿರೋದಿಲ್ಲ. ಆಯ್ತಾ ಗುರುಜಿ? ಸ್ವಲ್ಪ ಪಲ್ಪಿಯಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಗುರುಜಿ. ಇದು ಖಂಡಿತ ಅದು ಸಿಕ್ಬೇಕು ಹಣ್ಣು, ಅದು ಅದೇ ರುಚಿ ಕೊಡೋದು. ಅಲ್ವಾ ಗುರುಜಿ? ಹೌದು. ಎಸ್. ಒಳ್ಳೆಯವರೇ, ಲೀಚಿ ಮಿಲ್ಕ್ ಶೇಕ್. ಲೀಚಿ ಮಿಲ್ಕ್ ಶೇಕ್ ಅನ್ನ ಮಾಡಿದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲಿಚಿ ಜ್ಯೂಸ್ ಮಾಡ್ಕೊಳ್ಳಿ. ಲಿಚ್ಚಿ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಮೊದಲು ಲಿಚ್ಚಿ ಹಣ್ಣಿನ ಸಿಪ್ಪೆ ಬೀಜ ತೆಗೆಯಿರಿ. ಮಿಕ್ಸಿ ಜಾರ್ಗೆ ಬೀಜ ಸಿಪ್ಪೆ ತೆಗೆದ ಲಿಚ್ಚಿ ಹಣ್ಣು, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಹಾಕಿ ಬ್ಲೆಂಡ್ ಮಾಡಿ 1 ಲೋಟಕ್ಕೆ ಹಾಕಿ ಮೇಲೆ ಲಿಚ್ಚಿ ಹಣ್ಣು ಹಾಕಿದರೆ ಲಿಚ್ಚಿ ಮಿಲ್ಕ್ ಶೇಕ್ ಕುಡಿಯಲು ರೆಡಿ. ಟೇಸ್ಟ್ ಮಾಡೋದಾ ಗುರುಜಿ? ಶೋರ್. ಬಟ್ ಇದು ಫ್ಲೇವರೇ ಬೇರೆ, ಆ ಲಿಚಿ ಫ್ಲೇವರು. ಅದೊಂದು ಪ್ರಶ್ನೆ ಬೇರೆ ಇದೆ ಗುರುಜಿ. ಒಬ್ರು ಬರ್ದ್ ಕಳಿಸಿದ್ದಾರೆ ಮಕ್ಕಳ ಆಟಿಟ್ಯೂಡ್ ಬಗ್ಗೆ. ಅವ್ರ ಮೇಲೆ ಮಗಳಿದಾಳಂತೆ, ಅವ್ರದ್ದು ಏನ್ ಹೈಪರ್ ಆಕ್ಟಿವಿಟಿ ಅಂತಾರಲ್ಲ ಆ ತರ. ಆ ಮಗಳದು ಏನು ಹೈಪರ್ ಆಕ್ಟಿವಿಟಿ ಏನಂತ ಹೇಳಿದ್ರೆ, ಓದೋದೆಲ್ಲ ಕ್ಲಾಸ್ಗೆ ಫಸ್ಟ್ ಅದೆಲ್ಲ, ಬಟ್ ಹೇಳಿದ ಮಾತು ಕೇಳಲ್ಲ. ಇದು ಮಾಡಬೇಡ ಅಂದ್ರೆ ಏನಕ್ಕೆ ಮಾಡಬಾರ್ದು, ಹಂಗ್ ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ನಿನ್ಗೆ ಏನಾರು ಆಗ್ತಿದೆ ಹೇಳು ಅಂತ ಕೇಳಿದ್ರೆ ನಾನು ಯಾಕೆ ಹೇಳ್ಬೇಕು? ಮೊಂಡು ವಿವಾದ. ಮೊಂಡು ವಿವಾದ. ಆಮೇಲೆ ಮೊಂಡು ವಿವಾದ ಆ ಕಡೆ ಹೋಗ್ಲಿ ಗುರುಜಿ, ಕ್ಲಾಸ್ ನಲ್ಲಿ ನಂಬರ್ 1 ಹುಡುಗಿ ಅದು. ಇದು ಏನು ಅಂತ ಕೇಳಿದ್ದಾರೆ. ನಾವು ಇದೆಲ್ಲೂ ಹೇಳ್ಕೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಜನರಲ್ಲಿ ಇಂತಹ ಸಮಸ್ಯೆಗಳು ಪ್ರೇತ ಬಾಧೆಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಪ್ರೆಸೆಂಟ್ ಡೇ ಆಕ್ಟಿವಿಟೀಸ್ ಇಂದಾನು ಕನೆಕ್ಟ್ ಆಗಿರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಸುಮಾರು 14-15 ವರ್ಷದ ಹುಡುಗಿ, ಜಸ್ಟ್ ಐ ಥಿಂಕ್ 10th ಮುಗಿಸ್ಕೊಂಡು ಪ್ರಿ ಯೂನಿವರ್ಸಿಟಿಗೆ ಹೋದ್ಲು. ಈ ಹುಡುಗಿ 6ನೇ ಕ್ಲಾಸ್ ಏನೋ. ಮನೇಲಿ ಅಪ್ಪ ಅಮ್ಮನ ತಡ್ಕೊಳಕ್ ಆಗ್ತಲ್ಲ, ಒಬ್ಳೆ ಮಗಳು. SSLC ಮುಗಿಸಿ ಪ್ರಿ ಯೂನಿವರ್ಸಿಟಿಗೆ ಹೋಗಿದ್ದಾಳೆ. ಇಬ್ರು ಡಾಕ್ಟರ್ಸ್, ತಂದೆ ತಾಯಿ ಇಬ್ರು ಡಾಕ್ಟರ್ಸ್. ಸಿಕ್ಕಾಬಟ್ಟೆ ರ್ಯಾಶ್ ಅಂಡ್ ರೂಡ್ ಇದೇ ತರ. ಇವಾಗ ನೀವು ಹೇಳೋದ್ರಲ್ಲ, ಹೇಳ್ದ ಮಾತು ಕೇಳಲ್ಲ,
ಮರು ಪ್ರಶ್ನೆಗಳು, ಬುದ್ಧಿ ಇಲ್ದಿರೋ ಪ್ರಶ್ನೆಗಳು, ಏನ್ ನೋವಾಗುತ್ತೋ ತಂದೆ ತಾಯಿಗೆ ಅದೇ ಕೆಲಸ ಮಾಡೋದು, ಈ ತರನೇ ಮಾಡ್ತಾ ಇದ್ಲು. ಎಷ್ಟರ ಮಟ್ಟಕ್ಕೆ ಹೋಯ್ತು ಅಂದ್ರೆ ಅಷ್ಟು ದೊಡ್ಡ ಮಗುನ ತಂದೆ ತಾಯಿ ಇಬ್ರು ದನಕ್ ಬಿಡ್ದಂಗ್ ಬಡದ್ರೂ ಅವಳು ಕೇಳ್ತಿರ್ಲಿಲ್ಲ. ಇನ್ನೂ ಜಾಸ್ತಿ ಮುಂಡಾಗೋದಲ್ದೆ ಬೇರೆ ಬೇರೆ ಹುಡುಗರ ಜೊತೆ ಓಡಾಡೋಕ್ಕೂ ಶುರು ಮಾಡ್ಬಿಟ್ರು. ಆ ಮಟ್ಟದ ತನಕ ಹೊರಟೋದು. ಸೊ ಬಹಳ ಕಷ್ಟಪಟ್ಟು ಕರ್ಕೊಂಡ್ಬಂದ್ರು. ನೋಡಿದ್ರೆ ಅವಳಲ್ಲಿ ತುಂಬಾ ಕೆಟ್ಟ ಪ್ರೇತಾತ್ಮಗಳು ತುಂಬ ಹೋಗಿತ್ತು, ತುಂಬಾ ಪ್ರೇತಾತ್ಮಗಳು ಸೇರ್ಬಿಟ್ಟಿತ್ತು. ಜೊತೆಗೆ ಈ ಜನ್ಮದ ಸಮಸ್ಯೆಗೂ ಅವಳಿಗೆ ಕೋಪ ಒಳಗಡೆ ಸಬ್ ಕಾನ್ಶಿಯಸ್ ಮನಸ್ಸನ್ನು ಟ್ರಿಗರ್ ಮಾಡಿತ್ತು. ಗಂಡ ಹೆಂಡತಿ ಇಬ್ರು ಅನ್ಹ್ಯಾಪಿ ಮ್ಯಾರಿಟಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ತಾಯಿ ಹೇಳೋದು, ನನಗೆ ಒಂದ್ ಮಗು ಆಗೋಗಿದೆ ಅಷ್ಟೇ, ಇನ್ನ ನನಗೆ ಸಾಂಸಾರಿಕ ಜೀವನ ಬೇಡ, ಅಂದ್ರೆ ಗಂಡ ಹೆಂಡತಿ ಜೀವನ ನನಗೆ ಬೇಡ. ಗಂಡ ಹೇಳ್ತಾನೆ, ಅಯ್ಯೋ ನಾನು ಸಾಯೋ ತನಕ ನಾನೇನ್ ಮಾಡ್ಬೇಕು, ನನ್ಗೆ ಹೆಂಡತಿ ಇಲ್ದಿರ ಹೆಂಗೆ, ಅವನ್ ಕಾಟ, ಅವನ್ ಕಷ್ಟ, ಅವನು. ಇವರಿಬ್ರು ಕಿತ್ತಾಟದಲ್ಲಿ ಮಗು ಒಂದು ಮಟ್ಟಕ್ಕೆ ಹಾಳಾಗೋಯ್ತು. ಜೊತೆಗೆ ಪ್ರೇತ ಬಾಧೆನೂ ಸೇರ್ಬಿಟ್ಟಿತ್ತು. ಇದೆರಡನ್ನೂ ಸರಿ ಮಾಡಿದ್ದು ಒಳ್ಳೆ ಮಗು ಆಗಿ, ಒಬ್ಳೆ ಮಗಳು ಬೇರೆ ಪಾಪ, ಒಬ್ಳೆ ಮಗಳು. ಈ ಕೇಸಲ್ಲೂ ಒಂದೇ ಮಗಳು. ನೋಡಿದ್ರ ಎಷ್ಟು ಕಷ್ಟ ಆಗ್ಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದ್ದಾಳೆ. ಹಾಗಾಗಿ ನನ್ನ ಸೊಲ್ಯೂಷನ್ ಇದಕ್ಕೆ ತಂದೆ ತಾಯಿ ಮತ್ತು ಮಗು ಇಫ್ ಪಾಸಿಬಲ್. ಇಲ್ಲ ಅಂದ್ರೆ ಮಗುನ ಸದ್ಯಕ್ಕೆ ಬಿಡ್ಬೋದು. 3.5 ದಿವಸದ ಕ್ಲಾಸ್ ಕಲಿಬೇಕು. ಕಲಿತು ನಾನು ಅವ್ರಿಗೆ ಹೇಳ್ಕೊಟ್ಟಿದ್ನ ಮಗು ಮೇಲೆ ಮಗುಗೆ ಹೇಳ್ದೇನೆ. ಯಾಕಂದ್ರೆ ಒಳ್ಳೇದಕ್ಕೋಸ್ಕರ ಮಾಡ್ತಿರೋ ಕಾರಣ ಹೇಳೋ ಅವಶ್ಯಕತೆ ಮಾಡಬೇಕು, ಅದಕ್ಕೆ ಹೇಳೋದೇ ಬೇಡ ಮಗುಗೆ. ತಂದೆ ತಾಯಿನೇ ಟ್ರೀಟ್ ಮಾಡ್ತಾ ಬರ್ಲಿ 1 ತಿಂಗಳು 2 ತಿಂಗಳು. ಸರಿ ಹೋದ್ರೆ ಸಂತೋಷ, ಇಲ್ಲ ಅಂತಂದ್ರೆ ನನ್ನ ಹತ್ರ ಒಂದು ಫೋಟೋ ತೆಕ್ಕೊಂಬಂದ್ರೆ ಫೋಟೋ ಮುಖಾಂತರ ಆ ಮಗುನ ಟ್ರೀಟ್ ಮಾಡಿರ್ತೀನಿ ಒಂದು ಸ್ಟೇಜ್ ತನಕ, ಒಂದು ಸ್ಟೇಜ್. ಅದಾದ್ಮೇಲೆ ಆ ಮಗು ಸಾಫ್ಟ್ ಆಗುತ್ತೆ, ಸ್ವಲ್ಪ ಹೇಳದ್ ಮಾತು ಕೇಳೋ ಸ್ಥಿತಿಗೆ ಬರುತ್ತೆ. ಆಗ ಆ ಮಗು ಕೂಡ 3.5 ದಿವಸದ ಕ್ಲಾಸ್ ಕಲ್ತ್ಕೊಂಡು ನನ್ನ ಹತ್ರ ಬಂದಾಗ ಕಂಪ್ಲೀಟ್ ಅದಕ್ಕೆ ಏನು ರೂಟ್ ಆಫ್ ದ ಪ್ರಾಬ್ಲಮ್ ಇದೆಯೋ ಅದನ್ನ ಸರಿ ಮಾಡಿ ಒಳ್ಳೆ ಮಗು ಮಾಡಕ್ಕೆ, ಒಳ್ಳೆ ಗುಣ ಆ ಮಗುಲಿ ಬರೋ ಹಂಗೆ ಮಾಡಕ್ಕಾಗತ್ತೆ. ತುಂಬಾ ಜನ ಕೇಳೋ ಪ್ರಶ್ನೆ, ಮುರಳಿಯವರೇ ಏನ್ ಕೇಳೋದು ಪ್ರೇತ ಬಾಧೆ ಅಂತಿರಲ್ಲ ನೀವು, ಹೆಂಗೆ? ಮೈಸೂರಿಂದ ಹುಡುಗಿ ತಾಯಿ ಬಂದಿತ್ತು, ಕರ್ಕೊಂಬಂದ್ಬಿಟ್ರು. ಹೋಗ್ಬೇಕಾದ್ರೆ ನನ್ನ ಆಫೀಸಿಂದ ಈಚೆ ಹೋಗ್ತಾ ಇರಲಿಲ್ಲ. ಏನಕ್ಕೆ ಅಂದ್ರೆ ನಾನು ಈಚೆ ಹೋದ್ರೆ ನನ್ನ ಗ್ರಾಚಾರ ಬಿಡಿಸ್ತಾಳೆ, ಯಾರಿದ್ದಾರೆ ಏನಿದ್ದಾರೆ ಎಲ್ಲಿದ್ದೀವಿ ನೋಡ್ದೆ ದನಕ್ ಬಿಡ್ದಂಗ್ ಬಡಿತಾಳೆ. ಅಮ್ಮ ಸುಮಾರು 20 ವರ್ಷದ ಹುಡುಗಿ ದನಕ್ ಬಿಡ್ದಂಗ್ ಬಡಿತಾಳೆ. ರೋಡು ಫುಟ್ಪಾತ್ ಏನು ನೋಡಲ್ಲ. ಇವಾಗ ನಂಗೆ ಹೆದರಿಕೆ ಆಗ್ತದೆ ಈಚೆ ಹೋಗಕ್ಕೆ ಅಂತ ಹೇಳ್ತಾರೆ. ಮುರಳಿಯವರೇ, ತುಂಬಾ ಮನೆಗಳಲ್ಲಿ ಈ ಮಕ್ಕಳ ತೊಂದರೆಗಳು ಈ ತರ ತುಂಬಾ ಇದೆ. ನಡುಕ್ತಾರೆ ಮಕ್ಕಳು ಅಂದ್ರೆ ಆ ರೀತಿ ಆಗ್ಬಿಡಿದೆ ಪ್ರಪಂಚ ಈಗ. ಬಟ್ ಒಂದು ಪ್ರಯತ್ನವನ್ನು ಮಾಡೋದು ಬಹಳ ಒಳ್ಳೇದು. ನನ್ನ ಪ್ರಕಾರ 195 ಜನಕ್ಕೆ 100% ಗುಣ ಆಗಿರೋದನ್ನ ನಾನು ನೋಡಿದ್ದೀನಿ. ಇದ್ರ ಬಗ್ಗೆ ಮಾತಾಡಬೇಕು, ಗುರೂಜಿಯವ್ರ ಜೊತೆ ನೋಡ್ಬೇಕು, ಗುರೂಜಿಯವ್ರ ಆಫೀಸ್ಗೆ ಹೋಗ್ಬೇಕು, ಅವ್ರ ಜೊತೆ ಒಂದು ಸಂದರ್ಶನ ಬೇಕು ಇದ್ರೆ 9886767562 ಅಥವಾ 26658 ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡಿ ನೀವು ಕರ್ಕೊಂಡ್ ಬರ್ಬೋದು. ಒಂದ್ಸರಿ ಬಂದು ಗುರೂಜಿಯವ್ರನ್ನ ಭೇಟಿ ಮಾಡಬಹುದು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾದ್ರೆ ಶ್ರೀ ವಿದ್ಯಾಶಂಕರ ಗುರೂಜಿಯವರು ಬರ್ತಾದ್ರೆ. ಈ ವಿದ್ಯಾಶಂಕರ ಗುರೂಜಿಯವರು ಜ್ಯೋತಿರ್ ಆಹಾರ ಪದ್ಧತಿಯ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿ ಯಾವ ಗ್ರಹದವರು, ಯಾವ ರಾಶಿಯವರು ಯಾವ ಧಾನ್ಯವನ್ನ ತಿಂದ್ರೆ ಒಳ್ಳೇದಾಗುತ್ತೆ, ಯಾರು ಯಾವ ಧಾನ್ಯವನ್ನ ತಿನ್ನಬಾರದು, ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ರೆಡಿಯಾಗಿ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಗುರುಜಿ, ಇವತ್ತು ಯಾವ ಕಾಳಿನ ಬಗ್ಗೆ ಮಾತಾಡ್ತಾ ಇದೀವಿ, ಅಂದ್ರೆ ಯಾವ ಧಾನ್ಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಗುರುಜಿ? ಇವತ್ತು ವಿಶೇಷವಾಗಿ ಹೆಂಗಸರಿಗೆ ಇಷ್ಟವಾಗುವಂತಹ ಧಾನ್ಯ ಯಾವುದು, ಜೊತೆಗೆ ಹೆಂಗಸರ ಕಷ್ಟಗಳು ಪರಿಹಾರ ಆಗುವಂತಹ ಧಾನ್ಯ ಯಾವ್ದು ಗುರುಜಿ? ಆ ಧಾನ್ಯದ ಬಗ್ಗೆ ವಿಶೇಷವಾಗಿ ಇವತ್ತು ಹೇಳಕ್ ಹೊರಟಿದ್ದೀವಿ. ಯಾವುದಾ ಧಾನ್ಯ? ಶುಕ್ರನ ಧಾನ್ಯವಾದಂತಹ ಈ ಅವರೇಕಾಳು. ಅವರೇಕಾಳು ಹೆಂಗಸರಿಗೆ ಇಷ್ಟನಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ವಿವಾಹಕಾರಕನಾದಂಥವನು ಶುಕ್ರ. ಓಹೋ. ವಿವಾಹಕ್ಕೆ ಅಧಿಪತಿಯಾದಂಥವನು ಶುಕ್ರ. ಆ ಶುಕ್ರನಿಗೆ ಸಂಬಂಧಪಟ್ಟಂತಹ ಧಾನ್ಯ ಯಾವುದು ಅಂತ ಹೇಳಿದ್ರೆ ಈ ಅವರೇಕಾಳು. ಇದು ಯಾವ ರಾಶಿಯವರಿಗೆ ಬರುತ್ತೆ ಗುರುಜಿ? ಇದು ವೃಷಭ ಮತ್ತು ತುಲಾ ರಾಶಿಯವರಿಗೆ ಬರುತ್ತೆ. 2 ರಾಶಿಯವರು ಅವರೇಕಾಳು ತಿಂದ್ರೆ ಒಳ್ಳೇದಾಗುತ್ತೆ. ಖಂಡಿತ. ಅದು ಯಾವ ವಾರ ತಿನ್ಬೇಕು? ಶುಕ್ರವಾರ ತಿನ್ಬೇಕು. ಶುಕ್ರವಾರ ದಿನ ಅಂದ್ರೆ ಅವರೇಕಾಳೆ ತಿನ್ಬೇಕಾ, ಇಕ್ಕಿದ ಬೆಳೆ ಅವರೇಕಾಯಿ ಹಾಕೊಂಡು ತಿನ್ಬೋದಾ? ಒಣ ಅವರೇಕಾಳನ್ನೇ ಬಳಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವೃಷಭ ಮತ್ತು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಬ್ಯೂಟಿಷಿಯನ್ಸ್ ಗಳಿರ್ತಾರೆ, ಫ್ಯಾಷನ್ ಡಿಸೈನರ್ಸ್ ಗಳಿರ್ತಾರೆ. ಅಂಥವ್ರು ವಿಶೇಷವಾಗಿ ತಿನ್ನೋದ್ರಿಂದ ಅವರಿಗೆ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು. ಫ್ಯಾಷನ್ ಡಿಸೈನರು, ಬ್ಯೂಟಿ ಪಾರ್ಲರ್ ಅವರು ಏನ್ ಶುಕ್ರವಾರದ ಬರೀ ಅವರೇಕಾಳೆ ಹೇಳಿ. ಯಾರು ಈ ವಿವಾಹ ವಿಳಂಬದಿಂದ ಬಳಲ್ತಾ ಇರ್ತಾರೆ, ಯಾವ ಹೆಣ್ಮಕ್ಳಿಗೆ ಮದುವೆ ಆಗಿರೋದಿಲ್ಲ, ಅಂಥವರು ವಿಶೇಷವಾಗಿ ಈ ಅವರೇಕಾಳಿನ ಚಿತ್ರಾನ್ನವನ್ನ ಅಥವಾ ಅವರೇಕಾಳಿನ ಪಲ್ಯವನ್ನ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಮಾಡಿಸಿ ಒಂದ್ 5-6 ಜನಕ್ಕೆ ಮುತ್ತೈದರಿಗೆ ಹಂಚಬೇಕು. ಇದನ್ನ ಹೌದು, ನಾನು ಹಂಚ್ತೀನಿ ಅಂತ ಬಂದವ್ರಿಗೆಲ್ಲ ಹಂಚೋದಲ್ಲ.
ಬಂದವರಿಗೆಲ್ಲ ಹಂಚಲಿ. ವಿಶೇಷವಾಗಿ 5 ಜನವೋ 9 ಜನವೋ ಮುತ್ತೈದೆಯರಿಗೆ ಈ ವಿಶೇಷವಾದಂತಹ ನೈವೇದ್ಯವನ್ನ ಅರ್ಪಣೆ ಮಾಡಿ ಅವರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಬರೋದ್ರಿಂದ ಮಾಂಗಲ್ಯ ಭಾಗ್ಯ ವೃದ್ಧಿ ಆಗತ್ತೆ, ಜೊತೆಗೆ ಶೀಘ್ರವಾಗಿ ಮದುವೆಯೂ ಸಹ ಪ್ರಾಪ್ತಿಯಾಗತ್ತೆ. ಇದು ಅವರೆಕಾಳಿನ ಮಹಿಮೆ. ಓಕೆ, ಹುಡುಗರು ಮದುವೆ ಆಗಿದ್ರೆ ಹುಡುಗರು ತಿಂದ್ರೆ ಏನಾಗಲ್ಲ? ಖಂಡಿತ ಅನುಕೂಲಗಳಾಗತ್ತೆ. ಅವರು ತಿನ್ಬೋದು. ಅವರು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಮಹಾಲಕ್ಷ್ಮಿ ದೇವಿಗೆ ಕೊಡಬೇಕು. ಓಕೆ, ಹುಡುಗನ ತಾಯಿ ಈ ಮುತ್ತೈದೆಯರಿಗೆ ಹಂಚಿ ಹುಡುಗನಿಗೆ ಆಶೀರ್ವಾದ ಕೊಡಿಸ್ಬೇಕಾಗತ್ತೆ. ಯಾರು ಏನನ್ನ ತಿನ್ನಬಾರದು ಹೇಳಿ ಗುರು. ಶುಕ್ರವಾರ ವಿಶೇಷವಾಗಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ, ಗೋಧಿ ರವೆಯಿಂದ ಮಾಡಿರ್ತಕ್ಕಂಥ ಪದಾರ್ಥ, ಕೊನೆ ಪಕ್ಷ ಗೋಧಿ ಬ್ರೆಡ್ ಅನ್ನು ಸಹ ತಿನ್ನಬಾರದು. ಶುಕ್ರವಾರದ ಹೊತ್ತು ಮಾತ್ರ. ಯಾರಿಗೆ ಈ ವಿವಾಹ ವಿಳಂಬ ಆಗ್ತಿದೆ ಅವರುಗಳು ಮಾತ್ರ. ಯಾರಿಗೆ ಈ ರವಿ ದಶ ಬಾಧಿಸ್ತಾ ಇದೆ ಅವರುಗಳು ಮಾತ್ರ. ಯಾಕೆ ಅಂತ ಹೇಳಿದ್ರೆ ಶುಕ್ರನ ಮತ್ತು ರವಿಗೂ ಆಗಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಶತ್ರುಗಳು. ಯಾರ್ಯಾರು ಮತ್ತು ಇನ್ನು ಕೆಲವರು ಇರ್ತಾರೆ ಈ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಲಿತಾ ಇರ್ತಾರೆ. ಅವರ ವ್ಯಾಜ್ಯವು ಬಹಳಷ್ಟು ದಿನಗಳಿಂದ ಇರುತ್ತೆ. ಅಂಥವರು ಸಹ ಈ ಶುಕ್ರವಾರದ ಹೊತ್ತು ಗೋಧಿಯಿಂದ ಮಾಡಿದಂತಹ ಪದಾರ್ಥಗಳನ್ನ ತಿನ್ಲೇಬಾರದು. ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯೋರು ಇರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯೋರು ಇರ್ತಾರೆ. ಅಂಥವರು ಶುಕ್ರವಾರ ಈ ಗೋಧಿಯನ್ನ ತಿನ್ನಬಾರದು. ಇನ್ನೇನ್ ತಿನ್ಬಹುದು? ಉದ್ದಿನ ಕಾಳನ್ನು ತಿನ್ಬಹುದು, ಎಳ್ಳನ್ನು ತಿನ್ಬಹುದು, ಹುರುಳಿನ ತಿನ್ಬಹುದು. ಇದಿಷ್ಟರ ಮಿಶ್ರಣಗಳನ್ನ ಬೇಕಾದ ಅವರಿಗೆ ಇಷ್ಟವಾದಂತಹ ಖಾದ್ಯಗಳನ್ನ ಮಾಡಿಕೊಂಡು ಖಂಡಿತವಾಗಿಯೂ ತಿನ್ನೋದ್ರಿಂದ ಬಹಳಷ್ಟು ಶುಭ ಫಲಗಳು ಸಿಗುತ್ತವೆ. ಈ ಕೆಲವರಿಗೆ ಈ ಗಂಟಲು ನೋವಿರುತ್ತೆ, ಬೆನ್ನು ಹುರಿ ಸಮಸ್ಯೆ ಇರುತ್ತೆ, ಕೆಲವರು ತೊದಲಿಸ್ಕೊಂಡು ಮಾತಾಡ್ತಿರ್ತಾರೆ. ಅಂಥವರಿಗೆ ಈ ಶುಕ್ರವಾರದ ದಿವಸ ಹೆಸರು ಕಾಳು, ಉದ್ದಿನ ಕಾಳು ಮತ್ತು ಈ ಅವರೆಕಾಳಿನ ಪಲ್ಯವನ್ನ, ಈ 3 ಧಾನ್ಯಗಳ ಪಲ್ಯವನ್ನ ಅಥವಾ ಹುಳಿಯನ್ನು ಮಾಡಿ ನಿಯಮಿತವಾಗಿ ತಿನ್ನಿಸ್ತಾ ಬರಬೇಕು. ಅದೇ ನಾವೆಲ್ಲಾ ಸಂಚಿಕೆಯಲ್ಲೂ ಹೇಳೋದು, 1 ದಿನ 2 ದಿನಕ್ಕೆ ಈ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ನಿಯಮಿತವಾಗಿಯೇ ಸೇವನೆ ಮಾಡ್ತಾ ಬರಬೇಕು. ಹೀಗಾಗಿ ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಗಂಟಲು ನೋವಿದ್ರೆ ಹೋಗುತ್ತೆ, ಜೊತೆಗೆ ಬೆನ್ನು ಹುರಿಯ ಸಮಸ್ಯೆಗಳು ಹೋಗತ್ವೆ. ಯಾರು ತೊದಲಿಸ್ಕೊಂಡು ಮಾತಾಡ್ತಿರ್ತಾರೆ ಅವರಿಗೆ ಖಂಡಿತವಾಗಿಯೂ ಈ ಔಷಧಿಯು ಬಹಳ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಜೊತೆಗೆ ಶುಕ್ರವಾರದ ದಿವಸ ನಿಯಮಿತವಾಗಿ ಅವರೇ ಬೇಳೆಯನ್ನ, ವಿಶೇಷವಾಗಿ ಅವರೇ ಬೇಳೆ, ಅವರೇ ಕಾಳನ್ನೇ ಅವರೇ ಬೇಳೆ ಮಾಡೋದು, ಅವರೇ ಬೇಳೆಯನ್ನ ಬಳಸೋದ್ರಿಂದ ಸ್ತ್ರೀ ಕಾರ್ಮಿಕರು ಯಾರ್ಯಾರು ಇರ್ತಾರೆ ಅವರಿಗೆ ಬಹಳಷ್ಟು ಅನುಕೂಲಗಳಾಗತ್ವೆ. ಜೊತೆಗೆ ತೋಟಗಾರಿಕೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ, ಹೂವು ಹಣ್ಣಿನ ವ್ಯಾಪಾರಿಗಳು ಯಾರು ಇರ್ತಾರೆ ಅವರಿಗೆ ಅಧಿಕವಾದಂತಹ ಧನವು ಲಾಭ ಆಗ್ತಕ್ಕಂಥದ್ದು. ಜೊತೆಗೆ ಹೋಟೆಲ್, ಸಸ್ಯಾಹಾರಿ ಹೋಟೆಲ್ ಯಾರು ನಡೆಸ್ತಾ ಇರ್ತಾರೆ, ಬೇಕರಿಗಳಿಗೆ ಇವರಿಗೆ ಏನಾದ್ರೂ ಶುಕ್ರವಾರದ ದಿವಸ ಅವರೇ ಬೇಳೆಯನ್ನ, ಅವರೇ ಕಾಳಿನ ಮತ್ತೊಂದು ರೂಪ, ಅವರೇ ಬೇಳೆಯನ್ನ ಬಳಸೋದ್ರಿಂದ ಬಹಳಷ್ಟು ಶುಭ ಫಲಗಳು ಇದೆ. ಯಾವುದನ್ನ ಬಳಸಬಾರದು ಈ ಅವರೇ ಬೇಳೆಯ ಜೊತೆಗೆ, ಯಾವುದನ್ನ ಬಳಸಬಾರದು ಅಂತ ಹೇಳಿದ್ರೆ ಮೊದಲಿಗೆ ಕಡಲೆಕಾಳು. ಕಡಲೆಕಾಳಾಗಲ್ವಾ? ಕಡಲೆಕಾಳು ಆಗ್ಬಾರ್ದು. ತೊಗರಿ ಬೇಳೆ ತಿನ್ನಬಾರದು. ಅದ್ರ ಜೊತೆಗೆ ಅಕ್ಕಿ ಮಿಶ್ರಣ ಮಾಡ್ಕೊಂಡು ತಿನ್ನಬಾರದು. ಗೋಧಿಯನ್ನ ಮಿಶ್ರಣ ಮಾಡ್ಕೊಂಡು ತಿನ್ನಬಾರದು. ಇದೇನಾದ್ರೂ ನಿಯಮಿತವಾಗಿ ಅವರು ಸೇವನೆ ಮಾಡ್ತಾ ಬಂದ್ರು, ಆಗದೆ ಇರೋದನ್ನ ಸೇವನೆ ಮಾಡ್ತಾ ಬಂದ್ರು. ಅಂಥವರಲ್ಲಿ ಏನಾಗುತ್ತೆ, ಗಂಡಸರಾಗಿದ್ರೆ ಅವರಿಗೆ ದೃಷ್ಟಿ ದೋಷಗಳು ಬಾಧಿಸುತ್ತೆ, ಕಣ್ಣೇ ಕಾಣಿಸೋದಿಲ್ಲ. ಜೊತೆಗೆ ಹೆಂಗಸರಲ್ಲಿ ಗರ್ಭಾಶಯದ ತೊಂದರೆಗಳು ಬಾಧಿಸುತ್ತೆ. ಜೊತೆಗೆ ಗುಪ್ತ ವ್ಯಾಧಿಗಳು, ಯಾಕಂದ್ರೆ ಶುಕ್ರ ಗುಪ್ತ ವ್ಯಾಧಿಗಳಿಗೆ ಕಾರಕ. ಆದ್ರಿಂದ ಈ 4 ಬೇಳೆಗಳನ್ನ ನಾವು ಹಿಂದೆ ಇರೋದು ಬಹಳಷ್ಟು ಒಳ್ಳೆಯದು. ಇದು ಶುಕ್ರನ ಧಾನ್ಯಕ್ಕೆ ಸಂಬಂಧಪಟ್ಟಂತಹ ಅವರೇ ಬೇಳೆಯ ಮಿತ್ರ ಮತ್ತು ಶತ್ರುವಿನ ಧಾನ್ಯಗಳ ವಿಚಾರಗಳು. ಧಾನ್ಯಗಳಲ್ಲೇ ಇಷ್ಟೊಂದು ಕಥೆಗಳಿದೆ ಅಂದ್ರೆ ಇನ್ನು ಕತೆ ಎಷ್ಟೆಷ್ಟಿದೆಯೋ, ಇನ್ನು ಎಷ್ಟು ದಿನ ಈ ತರ ಕಥೆಗಳು ಹೇಳಬೇಕು. ಇದಕ್ಕೆಲ್ಲ ಶ್ರೀ ವಿದ್ಯಾಶಂಕರ ಗುರುಜಿ ರೆಡಿ ಆಗಿರ್ತಾರೆ, ಮತ್ತೆ ನಾಳೆ ಸಿಗ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಗುರು. ನಮಸ್ಕಾರ. ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡಿಗೆಯನ್ನ ಮಾಡಿಸ್ತಾ ಇದ್ದೀರಾ, ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಿಸ್ಟರ್ ಸಂತೋಷ್ ಅವರು ಬರ್ತಾ ಇದ್ದಾರೆ. ಕ್ರೆಸೆಂಟ್ 37 ಹೋಟೆಲ್ ಕ್ರೆಸೆಂಟ್ ರೋಡ್ ನಲ್ಲಿದೆ. ಅದ್ಭುತವಾದ ಅಡುಗೆಗಳು, ಅದ್ಭುತವಾದ ಮೀನಿನ ಅಡುಗೆಗಳು, ಆಂಧ್ರ ಅಡುಗೆಗಳು, ತಮಿಳುನಾಡಿನ ಅಡುಗೆಗಳು, ಕೇರಳದ ರುಚಿಯಾದಂತ ಅಡುಗೆಗಳೆಲ್ಲ ನಮ್ಮ ಅರೋಮಾ ಆಫ್ ಸೌತ್ ಅಲ್ಲಿ ಸಿಗುತ್ತೆ. ಅಂದ್ರೆ ಕ್ರೆಸೆಂಟ್ 37 ಇಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂತೋಷ್ ಅವರು ಬಂದಿದ್ದಾರೆ. ಮುರಳಿ ಅವರೇ, ನಾವೊಂದು ಮೀನಿಂದು ಫ್ರೈ ಮಾಡಿ ಕೊಡ್ತೀವಿ, ತವಾ ಫ್ರೈ, ಒಂದ್ಸರಿ ತಿನ್ನೋಡಿ. ಕ್ರೆಸೆಂಟ್ 37 ಮರೆಯಕ್ ಚಾನ್ಸ್ ಇಲ್ಲ ಅಂತ ಇದ್ದಾರೆ. ಓಕೆ ಸಂತೋಷ್, ಬನ್ರಿ ಇಲ್ಲಿ. ನಮಸ್ಕಾರ ಸಂತೋಷ್. ನಮಸ್ತೆ ಸರ್. ಏನ್ ಮಾಡ್ಕೊಂಡಿದ್ದೀರಿ ಸಂತೋಷ್ ನೀವು? ನಾವು 37 ಶೆಫ್ ಆಗಿದ್ದೀವಿ ಸರ್. 37 ಶೆಫ್ ಆಗಿದ್ದಾರೆ. ಜೊತೆಗೆ ಇವರು ಇಲ್ಲಿಯವರಲ್ಲ, ಕುಂದಾಪುರದವರು. ಕುಂದಾಪುರದಿಂದ ಬಂದು ಒಂದು ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಅನ್ನ ಮುಗಿಸಿ ಈಗ ಏನಾದ್ರು ಮೀನ್ ಬೇಕು ಅಂದ್ರೆ ಸಂತೋಷ್ನ ಕರೀರಿ ಮಾರ್ಯಾರೆ. ಸಂತೋಷ್ ಅವರು ಸಖತ್ತಾಗಿ ಮಾಡ್ತಾರಲ್ಲ ಮೀನು. ಅವ್ರು ಕುಂದಾಪುರದವರಲ್ವಾ?
ಅವ್ರಿಗೆ ಮೀನಿನ ಬಗ್ಗೆ ಗೊತ್ತುಂಟು ಅಂತೇಳಿ ಅದ್ಭುತವಾಗಿರುವಂತಹ ಮೀನಿನ ತವಾ ಫ್ರೈಗಳನ್ನ ಮಾಡಿ ಕೊಡ್ತಾರೆ. ಓಕೆ, ಸಂತೋಷ್ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಕಾಣೆ ತವಾ ಫ್ರೈ ಮಾಡ್ತೀವಿ. ತೋರಿಸಿ ಕಾಣೆ ಹೆಂಗಿದೆ ಅಂತ. ಫ್ರೆಶ್ ಮೀನ್, ಫ್ರೆಶ್ ಮೀನ್ ಸಕ್ಕತ್ತಾಗಿ ಕ್ಲೀನ್ ಮಾಡಿದ್ದಾರೆ. ಈ ತರ ಕ್ಲೀನ್ ಮಾಡಕ್ಕೆ ಬರಲ್ಲ ನಮ್ಗೆ. ಏನ್ ಮಾಡಿದ್ರೆ ಹೆಂಗ್ ತೆಗಿದಿರ ಇದನ್ನ? ಸ್ಕಿನ್ ಔಟ್ ಮಾಡಿದ್ರು ಸರ್. ಹೆಂಗ್ ತೆಗಿಯೋದು ಸ್ಕಿನ್ ಔಟ್? ಇಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಕಟ್ ಮಾಡ್ಬಿಟ್ಟು ಆಮೇಲೆ ಎಳಿಬೇಕು. ಬರುತ್ತೆ ಸರ್. ಓಕೆ, ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸ್ಟಾರ್ ಔಟ್ ಅವ್ರನ್ನ ಅವಾಗ ಕರೆಸ್ತಾ ಇರಬೇಕು. ಅವ್ರದೇ ಆದಂತ ಕೆಲವು ಇರುತ್ತೆ ಕಥೆಗಳು, ಮೆಥಡ್ಗಳು. ಅದು ನಮ್ಗೆ ಲಾಗ ಹಾಕಿದ್ರು ಗೊತ್ತಾಗಲ್ಲ, ತಿನ್ನಕ್ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ತುಂಬಾ ಟೇಸ್ಟ್ ಇದೆ ಸರ್ ಈ ಮೀನು. ಓಕೆ, ಯಾಕಂದ್ರೆ ಇದು ನಿಮ್ಮ ಕುಂದಾಪುರದಲ್ಲಿ ಹೋಯ್ತು ಅಂತ ಅವ್ರು ಕಾಣೆ ಬಿಟ್ಟು ಬೇರೆ ತಿನ್ನೋದೇ ಇಲ್ಲ. ಇದನ್ನ ತಿನ್ಬೇಕು, ಮಜಾ ನೋಡಿ. ಬಾಯಿಲಿಟ್ರೆ ಬೆಣ್ಣೆ ತರ ಕರ್ಗೋಗ್ಬಿಡುತ್ತೆ ಇಡೀ ಸರ್. ಅಲ್ಲಿ ಏನ್ ಮಾಡ್ತಾ ಇದ್ರಿ ಸಂತೋಷ್ ನೀವು? ಸರ್ ಇವಾಗ ಕಾಣೆ ತವಾ ಫ್ರೈ ಮಾಡ್ತಾ ಇದೀನಿ. ಕಾಣೆ ತವಾ ಫ್ರೈ ಮಾಡಕ್ ಏನೇನ್ ತಂದಿದ್ದೀರಾ ಸರ್? ಕಾಣೆ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕಾಣೆ ಮೀನು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ನಿಮಗೆ? ಸರ್ ಒಂದು ಬೌಲ್ ಕೊಡಿ ಸರ್, ಮಿಕ್ಸ್ ಮಾಡ್ಕೋಬೇಕು. ಸಾಕಾಗುತ್ತಾ ಇದು? ಹಾ ಸರ್. ತವಾ ಫ್ರೈ ಅಲ್ಲ ಇದು? ಹಾ ತವಾ ಫ್ರೈ ಸರ್. ಓಕೆ, ಇದು ಫಿಶ್ ನಾನು ಸ್ವಲ್ಪ ಲೈಮ್ ಜ್ಯೂಸ್ ಮತ್ತೆ ಸಾಲ್ಟ್ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಏನೇನ್ ಮಾಡ್ತೀರಾ? ಮಾಡಿದೀರಾ ಅದ್ರೊಳಗಡೆ? ಮಾಡಿದೀನಿ. ಏನೇನ್ ಹಾಕಿದೀರಾ? ಲೈಮ್ ಜ್ಯೂಸ್, ಸ್ವಲ್ಪ ಸಾಲ್ಟ್, ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ಅದನ್ನ ನೆನ್ಸಿಟ್ಟಿದ್ದಾರೆ. ಸ್ವಲ್ಪ ಹೊತ್ತು ನೆನ್ಸಿಟ್ರೆ ಆ ಹುಳಿ ಉಪ್ಪು ಇಟ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಹಾ ಸರ್, ಚೆನ್ನಾಗಿ ಎಳ್ಕೊಳ್ಳಿ ಅಂತೇಳಿ ಸ್ವಲ್ಪ ಸರ್. ಆಮೇಲೆ ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೊಂತೀನಿ. ಮಾಡಿ ಮಿಕ್ಸ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಓಕೆ, ಇದು ಕಾಶ್ಮೀರ್ ಚಿಲ್ಲಿ ಪೌಡರ್. ಇದು ಸ್ಪೈಸಿ ಕಮ್ಮಿ ಇರುತ್ತೆ, ಕಲರ್ ಜಾಸ್ತಿ ಬರುತ್ತೆ ಸರ್. ಕಲರ್ ಇಂಪಾರ್ಟೆಂಟ್ ಮನುಷ್ಯನಿಗೆ. ಕಲರ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಮಾಡ್ಕೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು? ಸ್ವಲ್ಪ ಸಾಕು ಸರ್, ಸಾಕು. ಓಕೆ, ಧನಿಯಾ ಪುಡಿ ಸ್ವಲ್ಪ. ಧನಿಯಾ ಪುಡಿ, ರವಿ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲಿರೋದು ಮನೆ? ಮಲ್ಲೇಶ್ವರಂ ಸರ್. ಅಂದ್ರೆ ನಿಮ್ ಹೋಟೆಲ್ಗೆ ಹತ್ರ? ಹಾ, ನಮ್ಮ ಹೋಟ್ಲರ್ ಹತ್ರ ಒಂದು 20 ನಿಮಿಷ ನಡ್ಕೊಂಡು ಹೋದ್ರೆ. ನಡ್ಕೊಂಡು ಹೋಗ್ಬಿಡ್ತೀರಾ? ಸರ್. ಸ್ವಲ್ಪ ಅಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೀವಿ, ಅರಿಶಿನ ಪುಡಿ ಹಾಕಿದೀವಿ, ಧನಿಯಾ ಪುಡಿ ಹಾಕಿದೀವಿ. ನಂತರ ಸ್ವಲ್ಪ ಜೀರಾ ಪೌಡರ್. ರವಿ ಅವರ ಜೀರಾ ಪೌಡರ್ ಸ್ವಲ್ಪ ಸಾಕ ಸರ್? ಇನ್ನೊಂದು ಸ್ವಲ್ಪ. ಓಕೆ, ಆಮೇಲೆ ನೆಕ್ಸ್ಟ್ ಲೈಮ್ ಜ್ಯೂಸ್ ಹಾಕೊಂತೀನಿ ಸರ್. ಹಾಕಿ ಸರ್, ಹಾಕಿ. ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡತಕ್ಕಂತ ಒಂದು ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಓಕೆ, ಸ್ವಲ್ಪ ಸಾಲ್ಟ್ ಕೊಡಿ ಸರ್. ಉಪ್ಪು, ಖಾರ, ಧನಿಯಾ ಪುಡಿ, ಸ್ವಲ್ಪ ಜೀರಾ ಪುಡಿ ಎಲ್ಲವನ್ನ ಹಾಕಿದ್ದಾರೆ. ನಂತರ ಇನ್ನೊಂದು ನಾರ್ಮಲ್ ಚಿಲ್ಲಿ ಪೌಡರ್ ಸ್ವಲ್ಪ ಕೊಡಿ ಸರ್. ನಾರ್ಮಲ್ ಚಿಲ್ಲಿ ಪೌಡರ್. ರವಿ ಅವರ ಅಚ್ಚ ಖಾರದ ಪುಡಿ ಹಾಕ್ಲಾ? ಹಾ, ಸ್ವಲ್ಪ ಹಾಕಿ ಸರ್. ಹಾ, ಸಾಕು ಸರ್. ಇದು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಸರ್. ಏನ್ ಮಾಡ್ತೀರಾ? ಬೇಜಾರ ಪಿಕ್ಚರ್ ಹೋಗ್ತೀರಾ? ಇಲ್ಲ ಸರ್, ಪಿಕ್ಚರ್ ಮೊದಲೆಲ್ಲ ಹೋಗ್ತಾ ಇದೀವಿ, ಇವಾಗ ಹೋಗಲ್ಲ. ಸ್ವಲ್ಪ ಮೈದಾ. ಎಸ್, ಮೈದಾ ಅಕ್ಕಿಟಾ? ಇಲ್ಲ ಸರ್, ಇದು ಕಾರ್ನ್ಫ್ಲವರ್ 1 ಸ್ಪೂನ್. ಕಾರ್ನ್ಫ್ಲವರ್, ಮೈದಾ ಅಷ್ಟೇ ಸರ್. ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳಿ ಸರ್, ಮಿಕ್ಸ್ ಮಾಡ್ಕೋಬೇಕು. ನೀವು ಬರೀ ಫಿಶ್ ಐಟಮ್ ಮಾಡೋದ ಒಳಗಡೆ? ಇಲ್ಲ ಸರ್, ಎಲ್ಲ ಮಟನ್, ಚಿಕನ್ ಎಲ್ಲ ಮಾಡ್ತೀವಿ ಸರ್. ವೆರಿ ಗುಡ್. ಫಸ್ಟ್ ಮಸಾಲೆ ಎಲ್ಲ ಫಿಶಿಗೆ ಹಾಕೋಬೇಕು ಸರ್. ಓಹೋ, ಎಣ್ಣೆ ಹಾಕ್ಬೇಕಾ? ಹಾ, ಲೈಟ್ ಆಗಿ ಹಾಕಿ ಸರ್, ಸ್ವಲ್ಪ ಹಾಕ್ರೆ ಸಾಕು ಸರ್ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಸ್ಲೋ ಆಗಿಡಿ. ಓಕೆ, ಕಟ್ ಮಾಡಿಲ್ವಾ ಮಧ್ಯದಲ್ಲಿ ನೀವು? ಉಪ್ಪು ಖಾರ ಒಳಗೆಲ್ಲ ಎಲ್ಲ ನೋಡಿ ಮಾಡಿದೀವಿ ಸರ್, ಮಾರ್ಕ್ ಮಾಡಿದೀವಿ. ಒಳಗಡೆ ಎಲ್ಲ ಮಸಾಲೆ ಹೋಗಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಹಿಂಗ್ ಕಟ್ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕೆ ಉಪ್ಪು ಖಾರ ಒಳಗಡೆ ಹೋಗಿರುತ್ತೆ. ಓಕೆ ಸರ್. ಹಾ ಸರ್, ಇವಾಗ ರೆಡಿ ಆಗಿದೆ. ಓಕೆ, ಇವಾಗ ಒಂದೊಂದೇ ಆಗಿ ತವದ ಮೇಲೆ ಹಾಕ್ತಾ ಇದೀನಿ. ಓಹೋ, ಕಾಣೆ ತವಾ ಫ್ರೈ, ವೆರಿ ಗುಡ್. ಇದ್ರ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತೇಳಿ ಇದು ಕರಿಬೇವು ಸೊಪ್ಪು ಚಾಪ್ ಮಾಡಿರೋದು ಸರ್, ಚಿಕ್ಕದಾಗಿ ಕಟ್ ಮಾಡಿರೋದು. ಇದು ಮೇಲ್ಗಡೆ ಹಾಕ್ತಾ ಇದೀನಿ. ಕೊಡುವಾಗ ನಾವು ಸರ್ವಿಸ್ ಮಾಡುವಾಗ, ಎಷ್ಟು ಸರ್ವಿಸ್ ಮಾಡುವಾಗ ಇದು ಮೇಲ್ಗಡೆ ಮಾಡಿ ಕೊಡ್ತೀವಿ, ಚೆನ್ನಾಗಿ ಕಾಣ್ಲಿ ಅಂತೇಳಿ. ಅದು ಸಂತೋಷ. ಎಸ್, ಓಕೆ. ಎಷ್ಟು ನಿಮಿಷ ಬೇಯಬೇಕು ಹಿಂಗೆ ಇದು? ಸರ್, ಇದೊಂದು 10 ಮಿನಿಟ್ಸ್ ಎಲ್ಲ ಆಗುತ್ತೆ. 10 ನಿಮಿಷದಲ್ಲಿ ಮುಚ್ಚಬೇಕಾ? ಮುಚ್ಚೋಣ? ಹಾ, ಮುಚ್ಚೋಣ ಸರ್. ಓಕೆ, ನೋಡೋಣ ಏನಾಗಿದೆ ಅಂತ. ಸರ್, ಇದು ನೋಡೋಣ ಇವಾಗ. ಗಲಾಟೆ ಮಾಡ್ತಾ ಇದೆ, ಇದು ಉಲ್ಟಾ ಮಾಡೋಣ ಇವಾಗ. ಉಲ್ಟಾ ಮಾಡಿ ಸರ್. ಇದು ಒಳ್ಳೆ ಫ್ರೈ. ಇದು ನಾಟಿ ಫ್ರೈ ಆಗೋಯ್ತಿದೆ. ಅದು ಕಾಣೆ ಫಿಶು ಹೆಂಗ್ ಮಾಡಿದ್ದಾರೆ ಅಂದ್ರೆ ಕಳೆದೋಗ್ಬಿಡ್ತಾರೆ ತಿಂದವ್ರಲ್ಲ. ಸಖತ್ತಾಗಿದೆ. ಹಾ ಸರ್, ವೆರಿ ಗುಡ್. ಸರ್ ಮುರಳಿ ಸರ್. ಎಸ್ ಸರ್. ಕಾಣೆ ತವಾ ಫ್ರೈ ರೆಡಿ ಆಗಿದೆ, ಕೊಡಿ ಸರ್. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಕಾಣೆ ತವಾ ಫ್ರೈ, ಅರೋಮಾ ಆಫ್ ಸೌತ್ ಇಂದ. ಇಲ್ಲೊಂದಷ್ಟು ಕಾಣೆ, ಇದು ತಿಂದ್ರೆ ನಾವೇ ಕಾಣೆ. ಇಷ್ಟೊಂದು ಅದ್ಭುತವಾಗಿರೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದರೆ ಅರೋಮಾ ಆಫ್ ಸೌತ್ ರೆಸ್ಟೋರೆಂಟ್ ಇಂದ ಬಂದಿರತಕ್ಕಂಥ ಸಂತೋಷ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.
ಕಾಣೆ ತವಾ ಫ್ರೈ ಮಾಡುವ ವಿಧಾನ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಶ್ಮೀರಿ ಚಿಲ್ಲಿ ಪುಡಿ, ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ನಿಂಬೆ ರಸ, ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಮಿಕ್ಸ್ ಮಾಡಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ನೀರು ಹಾಕಿ ಕಲಸಿ ಮಸಾಲಾ ತಯಾರಿಸಿಕೊಳ್ಳಿ. ತೊಳೆದು ನಿಂಬೆ ರಸ ಉಪ್ಪಿನಲ್ಲಿ ನೆನೆಸಿದ ಮೀನಿಗೆ ತಯಾರಿಸಿಕೊಂಡ ಮಸಾಲವನ್ನು ಸವರಿ ಕಾದ ಹೆಂಚಿಗೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಸಣ್ಣಗೆ ಹೆಚ್ಚಿದ ಕರಿಬೇವು ಹಾಕಿ ಶಾಲೋ ಫ್ರೈ ಮಾಡಿದರೆ ಕಾಣೆ ತವಾ ಫ್ರೈ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರೋಮಾ ಆಫ್ ಸೌತ್ ಅದ್ಭುತವಾಗಿರುವಂತಹ ಒಂದು ರೆಸ್ಟೋರೆಂಟ್ ಇಂದ ಬಂದು ಸಖತ್ತಾಗಿರೋ ಒಂದು ಫಿಶ್ ಅನ್ನ ಮಾಡಿದ್ದಾರೆ. ಈ ಫಿಶ್ ಹಿಂಗೆ ತಿನ್ಬೋದೇನೋ, ಅಷ್ಟೊಂದು ಮುದ್ದಾಗಿದೆ, ಅಷ್ಟೊಂದು ರುಚಿಯಾಗಿದೆ. ಮುಳ್ಳಿದೆ ಸರ್ ಅದರಲ್ಲಿ, ಮುಳ್ಳಿದೆಯಾ? ಮುಳ್ಳು ಜಾಸ್ತಿ ಇವೆಲ್ಲ ಇದೆ. ಭಯ ಬೀಳಿಸಿ ನಮ್ಗೆ. ಮುಳ್ಳು ಮುಳ್ಳಿದೆ, ಜಾಸ್ತಿ ಇದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸರ್. ಮೀನು ಅದ್ಭುತವಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಒಳ್ಳೆ ಆಫರ್ ತಿನ್ಬೇಕು, ಫಿಶ್ ತಿನ್ಬೇಕು, ಆಂಧ್ರ ಸ್ಟೈಲ್ ಊಟ ತಿನ್ಬೇಕು, ಮಿಕ್ಸ್ ಅಂಡ್ ಮ್ಯಾಚು, ಸ್ವಲ್ಪ ತಮಿಳ್ನಾಡು ಟೇಸ್ಟ್ ಮಾಡಬೇಕು. ಇವೆಲ್ಲ ಮಾಡಬೇಕು ಅಂದ್ರೆ ನಮ್ಮ ಅರೋಮಾ ಆಫ್ ಸೌತ್ ಕ್ರೆಸೆಂಟ್ ರೋಡ್, ಕ್ರೆಸೆಂಟ್ 37 ಹೋಟೆಲ್ ಇದೆ. ಹೋಗಿ ಒಂದ್ಸರಿ ಟ್ರೈ ಮಾಡಿ. ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸಂತೋಷ್, ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಸುಚಿತ್ರಾ ಅವರು ಒಳ್ಳೆ ಒಂದು ಈವೆಂಟ್ಸ್ ಮತ್ತೆ ಪಾರ್ಟಿಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಈವೆಂಟ್ ಗಳಾಗಿದ್ರು ಕೂಡ ಆರ್ಗನೈಸ್ ಮಾಡ್ತಾರೆ. ಜೊತೆಗೆ ಎಷ್ಟು ಜನಕ್ಕೆ ಬೇಕಾದ್ರೂ ಊಟನೂ ಅರೇಂಜ್ ಮಾಡ್ತಾರೆ, ಒಂದು ಪಾರ್ಟಿ ಅರೇಂಜ್ ಮಾಡ್ತಾರೆ, ಒಂದು ಈವೆಂಟ್ ಅನ್ನ ಅರೇಂಜ್ ಮಾಡ್ತಾರೆ. ಎಂಟೈರ್ ಫುಲ್ ಈವೆಂಟ್ ಅನ್ನ ತಗೊಂಡು ಒಂದು ಸಮಾರಂಭವನ್ನ ಪೂರ್ತಿಯಾಗಿ ತಗೊಂಡು ಮಾಡಿಕೊಡುವಂತ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಸುಚಿತ್ರಾ ಅವ್ರನ್ನ ಭೇಟಿ ಮಾಡಬಹುದು. ಸುಚಿತ್ರಾ ಅವರ ಸಂಖ್ಯೆ 9731909496 ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮುಗಿಸೋದಕ್ಕಿಂತ ಮೊದಲು ಈ ಫಿಶ್ನು ತಿನ್ಬೇಕು, ತಗೊಂಡೋಗ್ತಾ ಇದೀವಿ. ಮತ್ತೆ ಸಿಗ್ತೀವಿ. ಅಲ್ಲಿ ತನಕ